ओम शांति। ओम शांति। बाबा आज पूछ रहे हैं योग बल के लिफ्ट की कमाल क्या है। योग बल रियली क्या करता है। अगर रियल योग बल है तो बाबा कहते हैं सेकंड में जीवन मुक्ति, उतरने में 5000 वर्ष और चढ़ने में 1 सेकंड। सो अपने अंदर पूछिए, मैं रियली सेकंड लेकर के परिवर्तन अपने जीवन में किया बाबा का बनने के बाद, या टाइम चल रहा है, या अगर अभी भी टाइम में परिवर्तन की कोई लक्ष्य नहीं है तो लक्ष्य रख लेना। क्योंकि ಬಾಬೂರು ಯೋಗ ಬಲದ ಲಿಫ್ಟ್ ಕಮಾಲೇನಂತ ಹೇಳ್ತಿದ್ದಾರೆ. ಅದು ತುಂಬ ದೊಡ್ಡ ಮಾತು, ಅದರ ಆಳವನ್ನು ನೀವೇ ವಿಚಾರ ಮಾಡಬೇಕು. ಯೋಗ ಬಲದ ಲಿಫ್ಟ್ ಅಂತಂದರೆ ರಿಯಲ್ ಯೋಗ ಬಲದಲ್ಲಿ ಸೆಕೆಂಡಲ್ಲಿ ಜೀವನ್ ಮುಕ್ತರಾಗೋದೇನಿದೆ, ಪರಿವರ್ತನೆ ಏನಿದೆ, ಯಾವುದು ಮಮ್ಮ ಆ್ಯಂಡ್ ಬಾಬಾ ಸೆಕೆಂಡಲ್ಲಿ ಒಂದು ಸಾರಿ ರಿಯಲೈಸ್ ಆದಮೇಲೆ ಪುನಃ ದೇಹಾಭಿಮಾನದಲ್ಲಿ ಹಳೆಯ ಸಂಸ್ಕಾರಗಳಲ್ಲಿ ಕಾಲಿಡಲಿಲ್ಲ. ಅದರ ನಂತರ ಯಾರೆಲ್ಲ ನಂಬರ್ ವಾರ್ ಟೈಮ್ ತೊಗೊಂಡ್ರು ಅವ್ರ ನಂಬರ್ ಹಿಂದೆ ಹಿಂದೆ ಹೊರಟೋಯ್ತು. ಅಂದರೆ ಈಗ ನಾವು ಜ್ಞಾನಕ್ಕೆ ಬಂದು ಎಷ್ಟು ಸಮಯ, ಎಷ್ಟು ನಾನು ಆತ್ಮ, ಜೀವನ್ ಮುಕ್ತ ಪ್ರಪಂಚ ಅಂದ್ರೇನು, ಆತ್ಮ ಅಭಿಮಾನಿ ದುನಿಯಾ, ಎಲ್ಲಿ ಹೊಸತನ ಇದೆ, ಹಳೆದಿಲ್ಲ. ಸೊ ನನ್ನನ್ನು ನಾನು ನೋಡ್ಕೊಳ್ಬೇಕು. ರಿಯಲಿ ಬಾಬೂರ ಸಂಬಂಧ ನನಗಿದೆಯಾ. ಯೋಗ ಬಲ ಅಂದರೆ ಬಾಬನ ಸಂಬಂಧದ ಬಲ, ಸಂಬಂಧದಲ್ಲಿ ಪ್ರೀತಿ, ಅವರ ಪ್ರಾಪ್ತಿಯ ಬಲ. ಇದು ನನಗೆಷ್ಟು ಸಹಯೋಗ ಕೊಡ್ತಿದೆ ಇಲ್ಲ, ಇದನ್ನು ಖಂಡಿತ ನಾವೆಲ್ಲ ಕೇಳ್ಕೊಳ್ಬೇಕು. ಸರಿನಾ? मीठे बच्चे, तुमने आधा कल्प जिसकी भक्ति की है वही बाप खुद तुम्हें पढ़ा रहे हैं. इस पढ़ाई से ही तुम देवी देवता बनते हो. ಮಧುರವಾದಂತಹ ಮಕ್ಕಳೇ, ನೀವು ಅರ್ಧ ಕಲ್ಪ ಯಾರ ಭಕ್ತಿಯನ್ನು ಮಾಡಿದ್ದೀರಾ ಆ ತಂದೆನೇ ನಿಮಗೆ ಸ್ವಯಂ ಓದಿಸ್ತಿದ್ದಾರೆ. ಈ ವಿದ್ಯೆಯಿಂದಲೇ ನೀವು ದೇವಿ ದೇವತೆಗಳಾಗ್ತೀರ. योग बल के लिफ्ट की कमाल क्या है? तुम बच्चे योग बल की लिफ्ट से सेकंड में ऊपर चढ़ जाते हो, अर्थात सेकंड में जीवन मुक्ति का वर्षा तुम्हें मिल जाता. तुम जानते हो सीढ़ी उतरने में 5000 वर्ष लगे और चढ़ते हैं 1 सेकंड में. यही योग बल की कमाल है. बाप की याद से सब पाप कट जाते हैं, आत्मा सतो प्रदान बन जाती है. ನೀವು ಮಕ್ಕಳು ಯೋಗ ಬಲದ ಲಿಫ್ಟಲ್ಲಿ ಸೆಕೆಂಡಲ್ಲಿ ಮೇಲೆ ಉನ್ನತಿಯಲ್ಲಿ ಬಂದ್ಬಿಡ್ತೀರಾ. ಅರ್ಥಾತ್ ಸೆಕೆಂಡಲ್ಲಿ ಜೀವನ್ ಮುಕ್ತಿಯ ಆಸ್ತಿ ನಿಮಗೆ ಸಿಕ್ಬಿಡುತ್ತೆ. ಯಾವ ಸೆಕೆಂಡ್ ಬಾಬೂರ್ ಜೊತೆ ಸಂಬಂಧ ಜೋಡಿಸಿ ನಾನು ಆತ್ಮ ನಿನ್ನ ಮಗು ಅಂತ ಹೇಳಿದೆ, ಆ ಸೆಕೆಂಡ್ ನಾನು ಜೀವನ್ ಮುಕ್ತಿಯ ಅಧಿಕಾರಿ. ಬಾಕಿ ಆ ಅಧಿಕಾರನ ಎನ್ಕ್ಯಾಶ್ ಮಾಡೋದೇನಿದೆ, ನನ್ನನ್ನು ನಾನು ಹಳೆದರಿಂದ ಮುಕ್ತ ಆಗ್ತಾ ಇಲ್ಲಿ ಹೊಸ ಜೀವನ, ಹೊಸ ರೀತಿ ನೀತಿ ಇಲ್ಲ ಅಂದರೆ ನಾನು ಅಲ್ಲಿನ ಹೊಸ ರಾಜ್ಯದ ಅಧಿಕಾರಗಳನ್ನು ತಗೊಳಕ್ಕಾಗಲ್ಲ. ಸಿಂಪಲ್ ಲಾಜಿಕ್ ಇದು. ನಿಮಗೆ ಗೊತ್ತಿದೆ, ನೀವು ಇಳಿಯೋದ್ರಲ್ಲಿ 5000 ವರ್ಷಗಳನ್ನು ತಗೊಂಡ್ರಿ, ಈಗ ಏರೋದ್ರಲ್ಲಿ ಬರೀ 1 ಸೆಕೆಂಡ್. ಇದು ಯೋಗ ಬಲದ ಕಮಾಲ್. ಯಾಕೆಂದರೆ ತಂದೆಯ ನೆನಪಲ್ಲಿ ಎಲ್ಲ ಪಾಪಕರ್ಮಗಳು ಸಮಾಪ್ತಿಯಾಗುತ್ತೆ, ಆತ್ಮ ಸತೋ ಪ್ರಧಾನ ಆಗಿಬಿಡುತ್ತೆ. ಓಂ ಶಾಂತಿ. रूहानी बाप रूहानी बच्चों को बैठ समझाते हैं. रूहानी बाप की महिमा तो बच्चों को सुनाई है. वो ज्ञान का सागर, सत्य चित आनंद स्वरूप है, शांति का सागर है. उनको सब बेहद की
शिफ्तें दी जाती है। अब बाप है ज्ञान का सागर, और इस समय जो भी मनुष्य है सब जानते हैं हम भक्ति के सागर है। ಆತ್ಮೀಯ ತಂದೆ ಆತ್ಮರೂಪಿ ಮಕ್ಕಳಿಗೆ ಕುಳಿತು ತಿಳಿಸ್ತಾ ಇದ್ದಾರೆ, ಅರ್ಥಾತ್ ಜ್ಞಾನ ಕೊಡೋದಂದರೆ ತಿಳುವಳಿಕೆ ಕೊಡ್ತಿದ್ದಾರೆ. ಮಕ್ಕಳೇ, ತಂದೆಯ ಮಹಿಮೆ ಏನು ಅನ್ನೋದು ಮಕ್ಕಳಿಗೆ ಬಾಬಾ ಹೇಳಿದ್ದಾರೆ. ಅವರು ಜ್ಞಾನ ಸಾಗರ, ಸತ್ ಚಿತ್ ಆನಂದ ಸಾಗರ, ಶಾಂತಿಯ ಸಾಗರ. ತಂದೆಗೆ ಅನೇಕ ಟೈಟಲ್, ಅನೇಕ ಮಹಿಮೆಗಳನ್ನು ಕೊಡಲಾಗುತ್ತೆ, ಆದರೆ ತಂದೆ ಜ್ಞಾನ ಸಾಗರ. ಜ್ಞಾನ ಸಾಗರನಾಗಿರೋ ಕಾರಣನೇ ಅವರಲ್ಲಿ ಎಲ್ಲದೂ ಇದೆ. ಬಾಕಿ ಈ ಸಮಯದಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೆ ಅವರು ಭಕ್ತಿಯ ಸಾಗರ. ಭಕ್ತಿ ಮೇ ಜೋ ಸಬ್ಸೆ ತೀಖೆ ಹೋತೆ ಹೈ ಉನ್ಕೋ ಮಾನ್ ಮಿಲ್ತಾ ಹೈ. इस समय कलयुग में है भक्ति दुख है, सतयुग में ज्ञान का सुख है. ऐसे नहीं कि वहाँ ज्ञान है. तो ये महिमा सिर्फ एक बाप की है और बच्चों की महिमा भी है, क्योंकि बाप बच्चों को पढ़ाते हैं अथवा यात्रा सिखलाते हैं. बाप ने समझाया है, 2 यात्राएं है. ತಂದೆ ಹೇಳೋದು, ನೀವೇನೆಲ್ಲ ಭಕ್ತಿಯನ್ನಂತೂ ನೋಡಿದ್ವಲ್ಲ, ಭಕ್ತಿಯಲ್ಲಿ ದುಃಖ ಇದೆ. ಈಗ ಯಾರೆಲ್ಲ ಭಕ್ತಿಯಲ್ಲಿ ಸ್ವಲ್ಪ ತೀಕ್ಷ್ಣವಾಗಿ ನಿಜವಾದ ಭಕ್ತರಿದ್ದಾರೆ ಅವ್ರದ್ದು ಮಾನ್ಯತೆ ಇದೆ. ಕಲಿಯುಗದಲ್ಲಿ ಎಷ್ಟೇ ಏನೇ ಇದ್ರೂ ಬಟ್ ದುಃಖ ಅಂತೂ ಇದೆ, ಜ್ಞಾನದಲ್ಲಿ ಸುಖ ಇದೆ. ಹಂಗಲ್ಲ, ಸತ್ಯುಗದಲ್ಲಿ ಸುಖ ಇದೆ, ಬಟ್ ಅಲ್ಲಿ ಜ್ಞಾನ ಇರುತ್ತೆ ಅಂತಲ್ಲ, ಜ್ಞಾನದ ಪ್ರಾರಬ್ಧ ಸುಖ. ಇದೆಲ್ಲ ಮಹಿಮೆಗಳು ಒಬ್ಬ ತಂದೆದು. ಅಂದರೆ ನೀವು ಮಕ್ಕಳದು ಮಹಿಮೆ ಇದೆ, ಯಾಕೆಂದರೆ ಮಕ್ಕಳಿಗೆ ತಂದೆ ಓದಿಸ್ತಿದ್ದಾರೆ ಅಥವಾ ಯಾತ್ರೆಯನ್ನು ಕಲಿಸ್ತಿದ್ದಾರೆ. ಬಾಬಾ ಹೇಳಿದ್ದಾರೆ 2 ಯಾತ್ರೆ ಇದೆ. ಭಗತ್ ಲೋಗ್ ತೀರ್ಥ ಕರ್ತೆ ಹೇ, ಚಾರೋ ತರಫ್ ಚಕ್ಕರ್ ಲಗಾತೆ, ತೋ ಜಿतना टाइम चारों तरफ चक्कर लगाते उतना टाइम विकार में नहीं जाते. शराब आदि चीज कोई भी चीज़ नहीं खाते, चीची का ना खाते हैं न पीते हैं. कभी बद्रीनाथ कभी काशी चक्कर लगाते. भक्ति करते हैं भगवान की. अब भगवान तो एक होना चाहिए ना, सब तरफ तो चक्कर नहीं लगाना चाहिए. शिव बाबा के तीर्थ का भी चक्कर लगाते हैं. सबसे बड़ा बनारस का तीर्थ गाया हुआ है, जिसको शिव की पुरी कहते हैं. ಅಂದರೆ ಬಾಬಾ ಭಕ್ತಿಯ ಎಷ್ಟು ವಿಸ್ತಾರ ಏನಿದೆ ಅದನ್ನು ಹೇಳ್ತಿದ್ದಾರೆ. 2 ಥರದ ಯಾತ್ರೆಯಲ್ಲಿ, ಒಂದು ಜಿಸ್ಮಾನಿ, ಒಂದು ರೂಹಾನಿ. ನಿಮಗೆ ಗೊತ್ತಿದೆ, ಭಕ್ತಿಯಲ್ಲಿ ಎಲ್ಲ ಸ್ಥೂಲ ಯಾತ್ರೆಗಳೇನಿದೆ, 4 ಧಾಮಗಳ ಯಾತ್ರೆ ಏನಿದೆ ಮನುಷ್ಯರೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗಿ ಬರ್ತಾರೆ. ಅದರಲ್ಲಿ ಶಿವ್ ಕಾಶಿ ಬನಾರಸ್ದು ಬಹಳ ದೊಡ್ಡ ಶಿವಪುರಿ ಅಂತ ಹೇಳ್ತಾರೆ, ತುಂಬ ಫೇಮಸ್ ಅಲ್ಲ, ಬಹಳ ಪರಂಪರೆಯಿಂದ ಬಂದಿರೋ ಟೆಂಪಲ್ ಅಂತ ಹೇಳ್ಬಿಟ್ಟು. ರಿಯಲಿ ನೋಡಿದ್ರೆ ಭಗವಂತ ಒಬ್ಬರೇ, ತೀರ್ಥ ಒಬ್ಬರದೇ ಮಾಡಬೇಕು. ಆ್ಯಕ್ಚುಲಿ ಶಿವಬಾಬನ ಟೆಂಪಲ್ಗೂ ತೀರ್ಥ ಸ್ಥಾನಗಳಿಗೆ ಹೋಗಿ ಚಕ್ಕರ್ ಹಾಕ್ತಿರ್ತಾರೆ. ಅದಕ್ಕೆ ಬಾಬಾ ಹೇಳೋದು ಅಂದರೆ, ಎಷ್ಟು ಟೈಮ್ ಹಿಂದಿನವರು, ಈಗ ಬಿಡ್ರಿ, ಯಾತ್ರೆಗಳಲ್ಲಿದ್ದರೆ ಪವಿತ್ರವಾಗೂ ಇರ್ತಾಯಿದ್ರು, ಪ್ಲಸ್ ಅಂತಿಂಥದ್ದು ತಿನ್ನೋದು ಕುಡಿಯೋದು ಇವೆಲ್ಲ ಇರಲಿಲ್ಲ. ಈಗಂತೂ ತೀರ್ಥ ಸ್ಥಾನಗಳ ಮಹತ್ವನೂ ಸಮಾಪ್ತಿ ಆಯಿತು, ಅಷ್ಟು ತಮೋಗುಣಿ ಆಗಿಬಿಟ್ಟಿದ್ದಾರೆ ಮನುಷ್ಯರು. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಶಿವಪುರಿ ಅಂತ ಹೇಳ್ಬೋದು. ಚಾರೋ ತರಫ್ ಜಾತೆ ಹೈ, ಪರಂತು ಜಿನ್ಕ ದರ್ಶನ್ ಕರ್ತೆ ಅಥವಾ ಜಿನ್ಕಿ ಭಕ್ತಿ ಕರ್ತೆ ಹೈ, ಉನ್ಕಿ ಬಯೋಗ್ರಫಿ ಆಕ್ಯುಪೇಶನ್ का किसको पता ही नहीं है. उनको कहा जाता है अंधश्रद्धा. किसकी पूजा करना, माथा टेकना और उनकी जीवन कहानी को न जानना, उसको कहा जाता है ब्लाइंड फेथ. घर में भी मनाते हैं, देवियों की कितना पूजा करते हैं, मिट्टी व पत्थर की देवियाँ बनाए उसको बहुत श्रृंगारते हैं. समझो लक्ष्मी का चित्र बनाते, उनसे पूछो उनकी बायोग्राफी बताओ तो कहेंगे सतयुग की महारानी थी. त्रेता की कौन थी? फिर सीता थी त्रेता की. बाकी इन्होंने कितना समय राज्य किया, लक्ष्मी नारायण का राज्य कब से कब तक चला, ये कोई नहीं जानते. ಬಾಬಾ ಭಕ್ತಿಯ ವಿಸ್ತಾರ ಹೇಳ್ತಾ ಇದ್ದಾರೆ. ತಂದೆ ಹೇಳ್ತಿರೋದು, ಯಾರ ದರ್ಶನಕ್ಕೆ ಹೋಗ್ತಾರೆ, 4-6 ಕಡೆ ಚಕ್ಕರ್ ಹಾಕ್ತಾರೆ, ಅವರ ಬಯೋಗ್ರಫಿ ತಿಳ್ಕೊಳ್ಳದೆ ಇರೋದು,
ಅವ್ರ ಬಗ್ಗೆ ಏನೂ ತಿಳ್ಕೊಳ್ಳದೆ ಇರೋದು, ಹೋಗಿ ಬರೀ ತಲೆ ಬಾಗಿಸೋದು, ಮಹಿಮೆ ಮಾಡೋದು, ಎಲ್ಲ ಕಡೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಪೂಜೆಗಳನ್ನು ಮಾಡಿಕೊಂಡು. ಇದಕ್ಕೆ ಅಂಧಶ್ರದ್ಧೆ ಅಂತ ಹೇಳಲಾಗುತ್ತೆ. ಅಂದರೆ ಏನು ಮಾಡ್ತೀವಿ ಅವ್ರ ಬಗ್ಗೆ, ಅವ್ರ ಬಯೋಗ್ರಫಿ ಬಗ್ಗೆನೂ ಗೊತ್ತಿಲ್ಲ. ದೇವಿಯರ ಪೂಜೆ ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ. ಯಾರ್ರೀ ಇವರು ಅಂದರೆ ಸತ್ಯುಗದ ಮಹಾರಾಣಿ ಅಂತಾರೆ, ಸೀತಾ ಯಾರಂದರೆ ತ್ರೇತಾದ ಮಹಾರಾಣಿ. ಬಟ್ ಎಷ್ಟು ಸಮಯ ಇದ್ದರು, ಎಷ್ಟು ಸಮಯ ರಾಜ್ಯ ಮಾಡಿದ್ರು, ಆಮೇಲೆ ಎಲ್ಲೋದ್ರು, ಇದು ಯಾವುದೂ ಗೊತ್ತಿಲ್ಲ. ಅದಕ್ಕೆ ಬಾಬಾ ಹೇಳೋದು, ಏನು ಮಾಡ್ತೀವಿ ಅದು ತಿಳ್ಕೊಂಡಿಲ್ಲ ಅಂದರೆ ಅದು ಒಂಥರ ಪರಂಪರೆ ಬಂತು, ಅಂಧಶ್ರದ್ಧೆ ಅಲ್ವಾ, ಅವ್ರು ಏನಕ್ಕೋ ಮಾಡಿದ್ರು ನಾನು ಮಾಡ್ತಿದ್ದೀನಿ ಅಂತ. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಲಕ್ಷ್ಮೀನಾರಾಯಣ ಇರ್ಬೋದು, ನಾರಾಯಣ ಕೃಷ್ಣಂದು ಎಷ್ಟು ಪೂಜೆ ಮಾಡ್ತಾರೆ, ಸರಿ ಎಲ್ಲಪ್ಪ ಇದ್ದರು, ಎಷ್ಟು ಸಮಯ ರಾಜ್ಯ ಮಾಡಿದ್ರು ಅವ್ರದ್ದು ಗೊತ್ತಿಲ್ಲಲ್ಲ. तो बाकी इन्होंने कितना समय राज्य किया, लक्ष्मी नारायण का राज्य कब से कब तक चला, ये भी कोई नहीं जानते. मनुष्य भक्ति मार्ग में यात्रा पर जाते हैं, ये सब भगवान से मिलने के उपाय है. शास्त्र पढ़ना ये भी उपाय है भगवान से मिलने के लिए, परंतु भगवान है कहाँ. कहेंगे वो तो सर्वव्यापी है. ಇಷ್ಟೆಲ್ಲ ಭಕ್ತಿ ಮಾಡೋದು, ಯಾತ್ರೆಗಳನ್ನು ಮಾಡೋದು ಭಗವಂತನ ಮಿಲನ ಮಾಡಲಿಕ್ಕೆ, ಶಾಸ್ತ್ರಗಳು ಓದೋದು ಭಗವಂತನ ಮಿಲನಕ್ಕೋಸ್ಕರ. ಇದೆಲ್ಲ ಮಾಡಿದ್ರೂ ಬಬಳ್ತಾರೆ ಭಗವಂತ ಎಲ್ಲಿದ್ದಾರೆ, ಆಮೇಲೆ ಸರ್ವವ್ಯಾಪಿ ಅಂದ್ಬಿಡ್ತಾರೆ. ಇಷ್ಟೆಲ್ಲ ಓದ್ಬಿಟ್ಟು ಎಲ್ಲ ಕಾಂಟ್ರವರ್ಸಿ ಎಲ್ಲ ಅವ್ರು ಮಾಡ್ತಿರೋದು, ಇದು ಸರಿಯಲ್ಲಲ್ವಾ ಅಂತಿದ್ದಾರೆ ಬಾಬುವರು. अभी तुम जानते हो पढ़ाई से हम ये देवी देवता बनते हैं, बाप खुद आकर पढ़ाते हैं. जिसके मिलने लिए आधा कल्प भक्ति मार्ग चलता है, कहते हैं बाबा पावन बनाओ. और अपना परिचय भी दियो कि आप कौन है. बाबा ने समझाया है कि तुम आत्मा बिंदी हो, आत्मा को ही यहाँ शरीर मिला हुआ है, इसलिए यहाँ कर्म करते हैं. देवताओं के लिए कहेंगे कि ये सत्युग में राज्य करके गए हैं. ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಈ ವಿದ್ಯೆಯಿಂದ ನಾವು ದೇವಿ ದೇವತೆಗಳಾಗ್ತೀವಿ. ತಂದೆ ಸ್ವಯಂ ಭಗವಂತ ಓದಿಸ್ತಿದ್ದಾರೆ. ಇದು ತುಂಬ ದೊಡ್ಡ ಅಂಡರ್ಲೈನ್ ರಿಯಲೈಸೇಷನ್, ತಿಳುವಳಿಕೆ ವಿಷಯ. ನಾನು ಸಂಪೂರ್ಣ ಪಾವನ ದೇವತೆ ಆಗ್ತಿದ್ದೀನಿ, ಅದಕ್ಕೆ ನಾನು ಓದುತ್ತಿದ್ದೀನಿ. ದೇಹಾಭಿಮಾನದ ಸಂಪೂರ್ಣ ಸಮಾಪ್ತಿ ಸಹಿತ ವಿಕಾರಗಳ ಸಮಾಪ್ತಿ. ಅದಕ್ಕೆ ವಿದ್ಯೆಯಲ್ಲಿ 4 ಸಬ್ಜೆಕ್ಟು ಇಂಪಾರ್ಟೆಂಟ್. ಯೋಗ ಇದು ಅರ್ಥ ಮಾಡ್ಕೊಳ್ಳೋ ಮಾತು. ಬಾಬಾ ಹೇಳೋದು, ಯಾರ ಮಿಲನಕ್ಕೆ ಅರ್ಧ ಕಲ್ಪ ಭಕ್ತಿ ಮಾರ್ಗ ನಡೆಯುತ್ತೆ. ನೀವು ಕರಿತೀರಾ ಬಾಬಾ ಬಂದು ಪಾವನ ಮಾಡು, ನಿಮ್ಮ ಪರಿಚಯನೂ ಕೊಡಿ ಬಾಬಾ, ನೀವು ಯಾರು ಅಂತ. ಬಾಬಾ ಹೇಳೋದು, ನಾನು ನಿಮಗೆ ಬಂದು ನಿಮ್ಮ ಪರಿಚಯನೂ ಕೊಡ್ತಿದ್ದೀನಿ, ನಂದು ಕೊಡ್ತಿದ್ದೀನಿ. ಮಕ್ಕಳೇ, ನೀವು ಆತ್ಮ ಬಿಂದಿಯಾಗಿದ್ದೀರಾ. ಆತ್ಮನಿಗೆ ಶರೀರ ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಸಿಗುತ್ತೆ. ಅದಕ್ಕೆ ಆತ್ಮ ಶರೀರ ತಗೊಂಡು ಇಲ್ಲೇ ಪಾರ್ಟ್ ಮಾಡುತ್ತೆ. ಇದು ರಿಯಲೈಸ್ ಮಾಡಬೇಕು. ಪರಮಧಾಮ ಸೂಕ್ಷ್ಮವತನದಲ್ಲಿ ಶರೀರ ಸಿಗಲ್ಲ, ಇಲ್ಲಿ ಸಿಗುತ್ತೆ ಅಂದಾಗ ಕರ್ಮದ ಲೆಕ್ಕ ಇಲ್ಲಿ. ದೇವತೆಗಳಿಗೆ ಇಲ್ಲಿದ್ರು ಅಂತ ಹೇಳಲ್ಲ, ಅವರು ಸತ್ಯುಗದಲ್ಲಿ ರಾಜ್ಯ ಮಾಡಿದ್ರು. ಕ್ರಿಶ್ಚಿಯನ್ ಲೋಕ್ ತೋ ಸಮಜ್ತೆ ಹೇ ಬರೋಬರ್. गाड फादर ने पैराडाइज स्थापन किया, हम उसमें नहीं थे. भारत में पैराडाइज था, उनकी बुद्धि फिर भी अच्छी है. भारतवासी सतो प्रधान भी बनते हैं तो फिर तमो प्रधान भी बनते हैं. वो इतना सुख नहीं देखते हैं तो दुख भी इतना नहीं देखते. अभी पिछाड़ी के क्रिश्चियन लोग देखो कितनी सुखी है. पहले तो वो गरीब थे, पैसा तो मेहनत से कमाया जाता था. पहले एक क्राइस्ट आया, फिर उनका धर्म स्थापन होते हैं, वृद्धि होती जाती है. 1 से 2, 2 से 4 ऐसे वृद्धि होती जाती है. अभी देखो क्रिश्चियन का जाड़ कितना बड़ा हो गया है. ಬಾಬಾ ಹೇಳೋದು, ಕ್ರಿಶ್ಚಿಯನ್ನಿಗೆ ಗೊತ್ತಿದೆ ಭಗವಂತನೇ ಸೃಷ್ಟಿಯಲ್ಲಿ ಭಾರತದಲ್ಲಿ ಸ್ವರ್ಗ ಮಾಡಿದ್ದು. ನಾವು ಬರೋದಕ್ಕೆ ಮುಂಚೆ ಭಾರತ ಸ್ವರ್ಗವಾಗಿತ್ತು ಅನ್ನೋದು ಅಟ್ಲೀಸ್ಟ್ ಅವ್ರ ಬುದ್ಧಿ ಆದರೂ ಸ್ವಲ್ಪ ಚೆನ್ನಾಗಿದೆ. ಈಗ ಏನಾಗಿದೆ ಅಂದರೆ ಓಲ್ಡ್ ಟೆಸ್ಟಮೆಂಟಲ್ಲಿ ಏನಿದೆಲ್ಲ ಇತ್ತಲ್ಲ ಅದನ್ನು ಇದು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳೋದು, ಭಾರತವಾಸಿ ಸತೋ ಪ್ರಧಾನರಿದ್ದವ್ರು ತಮೋಗುಣಿ ಆಗ್ತಾರೆ.
ಅವ್ರಿಗೆ ಭಾರತವಾಸಿಗಳಷ್ಟು ಸುಖ ಇಲ್ಲ, ಸುಖ ನೋಡಲ್ಲ. ಸತ್ಯ ತ್ರೇತಾಯುಗ ಮಿಸ್ ಆಗುತ್ತೆ. ಬಟ್ ಆಮೇಲೆ ಏನು ಬರ್ತಾ ಹೋಗ್ತಾರೆ, ಬಾಬಾ ಹೇಳೋದು ಈಗ ಅವರು ಸುಖಿ ಯಾಕಾಗಿದ್ದಾರೆ ಅಂದರೆ ನಂತರ ಬಂದವರು. ದ್ವಾಪರದಲ್ಲಿ ಬಾಬಾ ಹೇಳ್ತಾರೆ ಕ್ರೈಸ್ಟ್ ಬಂದಾಗ ಅವರು ಬಡವರಾಗಿದ್ದರು, ನಂತರ ಸಂಪಾದನೆ ಮಾಡೋಕ್ಕೂ ಅವ್ರಿಗೆ ಕಷ್ಟ ಇತ್ತು. ಈ ಲೇಟಾಗಿ ಈಗ ಬರ್ತಿದ್ದಾರಲ್ಲ ಕ್ರೈಸ್ಟ್ ಬಂದ ನಂತರ, ಅವರೆಲ್ಲ ಈಗ ಸುಖಿಯಾಗಿದ್ದಾರೆ. ಯಾಕೆಂದರೆ ಅವ್ರು ಜಾಸ್ತಿ ಸುಖನೂ ನೋಡಲ್ಲ, ಅಂದರೆ ಜಾಸ್ತಿ ದುಃಖನೂ ನೋಡಲ್ಲ. ವಿದೇಶದವರೆಲ್ಲ ನಂತರ ಬರೋರಲ್ಲ, ಆಮೇಲೆ ಲಾಸ್ಟಲ್ಲಿ ಅದನ್ನು ಈ 100 ಇಯರ್ಸಲ್ಲಿ ಪಾಪ್ಯುಲೇಷನ್ 200 crores ಇರೋದು 750 ಕೋಟಿ ಆಯ್ತಂತಂದರೆ ತಿಳ್ಕೊಳ್ಳಿ, ಅವರೆಲ್ಲ ಈಗೀಗ ಬಂದಿರೋ ಆತ್ಮಗಳು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ ಅಂದರೆ ಕ್ರೈಸ್ಟ್ ಧರ್ಮ ವೃದ್ಧಿ ಆಗ್ತಾ 1, 2, 3 ಹಂಗೆ. ಸೊ ಈಗ ವೃಕ್ಷ ದೊಡ್ಡದಾಗೋಯಿತು, ಎಲ್ಲರದು ವೃಕ್ಷ ದೊಡ್ಡದಾಗಿದೆ. ಫೌಂಡೇಶನ್ ಹೇ ದೇವಿ ದೇವತಾ ಗರನ वो फिर यहाँ इस समय स्थापन होता है। पहले एक ब्रह्मा फिर ब्राह्मणों की एडाप्टेड संतान वृद्धि को पाते हैं। बाप पढ़ाते तो बहुत ढेर ब्राह्मण हो जाते, पहले तो ये एक था, एक से कितनी वृद्धि हुई, कितनी होने की है. ತಂದೆ ಏನು ಹೇಳೋದಂತಂದರೆ ಈ ಸಮಯದಲ್ಲಿ ದೇವಿ ದೇವತಾ ವಂಶ ಪ್ರಾರಂಭ ಆಗ್ತಿದೆ, ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ ಅಂದಾಗ ಫಸ್ಟು ಬ್ರಹ್ಮನ ಥ್ರೂ ಬ್ರಾಹ್ಮಣ ಮಕ್ಕಳ ಅಡಾಪ್ಟೆಡ್ ದತ್ತು ತಗೊಂಡು ಇದು ವೃದ್ಧಿ ಆಗ್ತಾ ಹೋಗುತ್ತೆ. ತಂದೆ ಓದಿಸ್ತಾರೆ ಬಹಳ, ಅಂದರೆ ಬ್ರಾಹ್ಮಣರು ವೃದ್ಧಿ ಆಗ್ತಾ ಹೋಗ್ತಾರೆ. ಮೊದಲು ಏಕ್ ಥಾ, ಏಕ್ ಸೆ ಕಿತ್ನಿ ವೃದ್ಧಿ ಹೋಗೈ, ಫಸ್ಟ್ ಬ್ರಹ್ಮ ಬಾಬಾ, ಆಮೇಲೆ ಬರೀ 350 ಜನ, ಆಮೇಲೆ ಈಗ ಎಷ್ಟು ಜನ ಆದರು, ಎಷ್ಟು ಇನ್ನೂ ವೃದ್ಧಿ ಆಗಬೇಕಾಗಿದೆ. ಜಿತನ ಸೂರ್ಯವಂಶಿ ಚಂದ್ರವಂಶಿ ದೇವತಾएं थे उतने सब बनने के है, पहले है एक बाप, उनकी आत्मा तो आई ही, बाप की हम आत्माएं संतान कितने हैं, तो हम सब आत्माएं, आत्माओं का बाप एक ही है और एक बाप अनादि है. ನಾವೆಲ್ಲ ಆತ್ಮಗಳ ತಂದೆ ಒಬ್ಬರೇನೆ. ನಾನು ಆತ್ಮನೂ ಅನಾದಿ ಅಂದರೆ ನಮ್ಮ ತಂದೆನೂ ಅನಾದಿನೇ, ಅನೇಕ ತಂದೆಗಳಿಲ್ಲ. ಸೊ ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬಾ, ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲರೂ ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳು ಎಷ್ಟು ಜನ ಇದ್ವಿ ಅಷ್ಟೇ ಜನ ಆಗೋದು, ಜಾಸ್ತಿ ಆಗೋಕ್ಕಾಗಲ್ಲ. ಸೃಷ್ಟಿ ಚಕ್ರ ಇದು ತಿರುಗ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. फिर ये सृष्टि चक्र फिरता रहता, सब मनुष्य तो सदैव नहीं है, आत्माओं को भिन्न भिन्न पार्ट बजाना है. इस जाड़ का पहले तुर है देवी देवताओं का, फिर उनसे ट्यूब निकलती है तो बाप बैठ बच्चों को समझाते हैं, बच्चों मैं आकर के क्या करता हूँ, आत्मा में ही धारणा होती है, बाप बैठ सुनाते हैं मैं आया कैसे. ತುಂಬ ಇಂಪಾರ್ಟೆಂಟ್ ಮಾತೇನೆಂದರೆ ಬಾಬಾ ಹೇಳೋದು, ಈಗ ತಂದೆಯ ಸಂತಾನರೆಲ್ಲರೂ ಆಗಿದ್ದಾರಲ್ಲ, ನಾವೆಲ್ಲರೂ ಬಾಬಾವ್ರ ಸಂತಾನ. ಈಗ ಅನಾದಿಯಿಂದ ನಾವು ಸಂತಾನನೇ. ಬರ್ತೀವಿ, ಬಂದು ಪಾಠ ಮಾಡ್ತಾ ಹೋಗ್ತೀವಿ, ಮರಿತೀವಿ, ಬಾಬಾ ಬಂದು ಪರಿಚಯ ಕೊಡ್ತಾರೆ. ಅಂದರೆ ಈ ಸೃಷ್ಟಿಯಲ್ಲಿ ಮನುಷ್ಯಾತ್ಮರು ಸದಾ ಇದ್ದಾರೆ, ಖಾಲಿಯಾಗಿ ಪ್ರಳಯ ಆಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ. ನೀವು ಆತ್ಮಗಳು ಭಿನ್ನ ಭಿನ್ನ ಪಾರ್ಟ್ ಮಾಡ್ತಾ ಬರ್ತೀರ ಮಕ್ಕಳೇ. ಈ ವೃಕ್ಷ ಮೊದಲು ಬೇರಿಂದ ಕಾಂಡ, ಕಾಂಡದಿಂದ ಬೇರೆ ಬ್ರ್ಯಾಂಚಸ್ ಬರುತ್ತೆ, ವೃದ್ಧಿ ಆಗ್ತಾ ಹೋಗುತ್ತೆ. ಇದೆಲ್ಲ ನಮಗೆ ಗೊತ್ತಿದೆ, ಹೆಂಗೆ ಕಾಂಡ ದೇವಿ ದೇವತಾ ಧರ್ಮ, ಆಮೇಲೆ ಹೆಂಗೆ ಬೇರೆ ಧರ್ಮಗಳು. ನೀವು ಮಕ್ಕಳಿಗೆ ತಂದೆ ಬಂದು ತಿಳಿಸ್ತಿದ್ದಾರೆ ಅಂದರೆ ಆತ್ಮನೇ ಇದನ್ನು ಧಾರಣೆ ಮಾಡೋದು. ನಾನು ಬಂದು ನೀವು ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ. ಮೇ ಬಾಬಾ ಇನ್ನೂ ಏನು ಹೇಳ್ತಾರೆ, ಮೇ ಬೈಟ್ ಬಚ್ಚೋं को समझाते, बच्चों में आकर के क्या करता हूँ. ಇದನ್ನು ನಾನು ಸೀಕ್ರೆಟ್ ಹೇಳ್ತೀನಿ, ಹೇ ಮಕ್ಕಳೇ ನಾನು ಬಂದು ಇಲ್ಲಿ ಏನು ಮಾಡ್ತೀನಿ, ಯಾವ ಕಾರ್ಯ ಮಾಡೋಕ್ಕೆ ಬಂದಿದ್ದೀನಿ, ತನ್ನ ಕರ್ತವ್ಯವನ್ನು ಸ್ಪಷ್ಟವಾಗಿ ಬಾಬೋರು ಹೇಳ್ತಿದ್ದಾರೆ ತನ್ನ ಪರಿಚಯದ ಜೊತೆಗೆ. ಆತ್ಮ ಮೇ ಹಿ ಯೇ ಧಾರಣಾ ಹೋತಿ ಹೇ, ಬಾಪ್ ಬೈಟ್ ಸುನಾತೆ ಹೇ ಮೇ ಆಯಾ ಕೈಸೆ. ನಾನು ಏನೆಲ್ಲ ಹೇಳ್ತಿದ್ದೀನಿ ಇದು ಆತ್ಮದಲ್ಲೇ ಧಾರಣೆ ಆಗೋದು. ನಾನು ಇದೂ ಹೇಳ್ತಿದ್ದೀನಿ ನಾನು ಹೆಂಗೆ ಬಂದಿದ್ದೀನಿ ಅಂತ. तुम सब बच्चे जबकि पतित बने हो तो याद करते हो
सतयुग त्रेता में तो तुम सुखी थे तो याद नहीं करते थे। द्वापर के बाद जब दुख जास्ती हुआ तब पुकारते हैं हे परमपिता परमात्मा बाबा। हाँ बच्चों सुना, ಡೈರೆಕ್ಟ್ ಬಾಬಾ ವಾರ್ತಾಲಾಪ ಮಾಡ್ತಿದ್ದಾರೆ. ನಾನು ಹೆಂಗೆ ಬಂದಿದ್ದೀನಿ, ನೀವು ಮಕ್ಕಳು ಯಾವಾಗ ಪತಿತರಾಗ್ತೀರಾ ಆಗ ನನ್ನನ್ನು ನೆನಪು ಮಾಡ್ತೀರಾ. ಸತ್ಯ ತ್ರೇತಾಯುಗದಲ್ಲಿ ನೀವು ಸುಖಿಯಾಗಿರ್ತೀರಾ, ನನ್ನನ್ನು ನೆನಪು ಮಾಡಲ್ಲ. ದ್ವಾಪರ ದುಃಖ ಶುರುವಾಗುತ್ತೆ, ಜಾಸ್ತಿ ಆಗ್ತಾ ಆಗ್ತಾ ನೀವು ನನ್ನನ್ನು ಕೂಗ್ತೀರಾ ಹೇ ಪರಂಪಿತ ಪರಮಾತ್ಮ ಹೇ ಬಾಬಾ. ಬಾಬಾನೂ ಜವಾಬು ಕೊಡ್ತಾರೆ, ಹಾಂ ಮಕ್ಕಳೇ ನಾನು ಕೇಳ್ಕೊಂಡೆ, ಕ್ಯಾ ಚಾತೆ ಹೋ ಬಾಬಾ ಆಕರ್ ಪತಿತೋಂಕೋ ಪಾವನ್ ಬನಾವು. ಬಾಬಾ ನೀನು ಬಂದು ಪತಿತರನ್ನು ಪಾವನ ಮಾಡು, ಇದನ್ನು ನೀವು ಹೇಳ್ತಾ ಬಂದ್ರಿ. ನಾನು ಎಲ್ಲ ಕೇಳ್ತಾನೇ ಇದ್ದೆ, ನೀವು ಹೆಂಗೆ ಕರೀತೀರಾ, ಏನು ಕರೀತೀರಾ, ನಿಮಗೇನು ಬೇಕು ಅಂತ. बाबा हम बहुत दुखी पति थे, हमको आकर पावन बनाओ, कृपा करो, आशीर्वाद करो, तुमने मुझे पुकारा है बाबा, आकर पतितों को पावन बनाओ. पावन सत्युग को कहा जाता है ना, ये भी बाप बैठ बतलाते हैं. ड्रामा के प्लान अनुसार जब संगम युग होता है, सृष्टि पुरानी होती है, तब मैं आता हूँ. ತಂದೆ ಹೇಳ್ತಿರೋದು, ಮಕ್ಕಳೇ ನೀವೇ ನನ್ನನ್ನು ಕರೆದಿದ್ದು, ಬಾಬಾ ನಾವು ತುಂಬ ದುಃಖಿಗಳಾಗಿದ್ದೀವಿ, ಪತಿತರಾಗಿದ್ದೀವಿ, ನಮ್ಮನ್ನು ಬಂದು ಪಾವನ ಮಾಡು. ಬಾಬಾ ನೀನು ಕೃಪೆ ತೋರಿಸು, ಆಶೀರ್ವಾದ ಮಾಡು. ನೀವು ನನ್ನನ್ನು ಕರೆದ್ರಲ್ವಾ, ಒಂದೊಂದು ನೆನಪು ತರಿಸ್ತಿದ್ದಾರೆ. ನೀವು ನನ್ನನ್ನು ಕರೆದ್ರಿ, ನೀವು ನನಗೆ ಹೇಳಿದ್ರಿ ಪಾವನ ಮಾಡು ಅಂತ, ದಯೆ ತೋರಿಸು, ಕೃಪೆ ತೋರಿಸು. ಬಾಬಾ ಬಂದು ಓದಿಸ್ತಿರೋದು, ತನ್ನ ಪರಿಚಯ ಕೊಡ್ತಿರೋದೇ ಬಹುದೊಡ್ಡ ಕೃಪೆ, ಆಶೀರ್ವಾದ. ಬಟ್ ಅದರ ರಿಟರ್ನ್ ನಾವೇನು ಮಾಡ್ತಿದ್ದೀವಿ ಇದನ್ನು ಕೇಳ್ಕೊಳ್ಬೇಕು. ಅವರೇನೋ ನಮ್ಮ ಕರೆಗೆ, ಆ ಪ್ರೀತಿಗೆ ರೆಸ್ಪೆಕ್ಟ್ ಕೊಟ್ಟು ಬಂದ್ರಂದರೆ ನಂದು ರೆಸ್ಪೆಕ್ಟ್ ಅಷ್ಟಿದೆಯಾ? ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ಅವ್ರು ಮರೆಯಲ್ಲ. ಪಾವನ ಸತ್ಯುಗಕ್ಕೆ ಹೇಳಲಾಗುತ್ತೆ, ಇದನ್ನು ನಾನು ಬಂದು ಕುಳಿತು ತಿಳಿಸ್ತಿದ್ದೀನಿ. ಡ್ರಾಮಾ ಪ್ಲ್ಯಾನ್ ಅನುಸಾರ ಯಾವಾಗ ಸಂಗಮ ಯುಗ ಬರುತ್ತೆ ಮಕ್ಕಳೇ, ಆಗ ನಾನು ಬಂದು ಈ ಹಳೆಯ ಸೃಷ್ಟಿಯಲ್ಲೇ ಬರೋದು ನಿಮ್ಮನ್ನು ಪಾವನ ಮಾಡಲಿಕ್ಕೆ. ಸೊ ನಿಮ್ಮದೇನೆಲ್ಲ ಜನ್ಮಾಂತರದ ಕೂಗಿದೆ, ನೀವೇನು ಕರೆದ್ರಿ, ಏನೇನಕ್ಕೆ ಕರೆದ್ರಿ, ಅದೆಲ್ಲ ನಾನೀಗ ಬಂದು ಮಾಡ್ತಾಯಿದ್ದೀನಿ. ಸೊ ನಾನು ಏನೇನು ಕರೆದೆ, ಏನೇನು ಹೇಳಿದೆ, ಬಾಬಾ ನೀನು ಬಂದ್ಬಿಡು, ಪಾವನ ಮಾಡು. ನೀನು ಬಂದಾಗ ನಾನು ಬಲಿಹಾರಿ ಆಗ್ತೀನಿ, ನಿನ್ನ ಅನುಸಾರ ನಡಿತೀನಿ. ಇವೆಲ್ಲ ಪ್ರಾಮಿಸ್ ನೆನಪು ಮಾಡ್ಕೋಬೇಕು. ನಾವೇನು ಹೇಳಿದ್ವಿ ಮಾತಿಗೆ ತಪ್ಪಬಾರ್ದಲ್ಲ. ಸೊ ಯೋಚನೆ ಮಾಡಿರಿ, ಸರಿನಾ? ಮುರುಳಿ ಆದ ತಕ್ಷಣ ಎಲ್ಲರೂ ಓಡೋಗ್ಬಿಡ್ಬೇಡಿ. ಸಂದೇಶ, ಸೀರಿಯಸ್ ಸಂದೇಶ ಇದೆ ಬಾಬಂದು, ಕೇಳ್ಬಿಟ್ಟು ಹೋಗಬೇಕು. ಮೀಟೆ ಅಂದ ತಕ್ಷಣ ಕೆಲವರು ಕಟಾಗ್ಬಿಡ್ತಾರೆ. तुम समझते हो सन्यासी भी दो प्रकार के हैं, वो है हठयोगी, उनको राजयोगी नहीं कहा जाता, उन्हों का है हद का सन्यास, घर बार छोड़ जाए जंगल में जाते हैं, गुरुओं के फॉलोअर्स बनते हैं. गोपीचंद राजा के लिए भी एक कथा सुनाते हैं. उसने कहा हम तुम घर बार क्यों छोड़ते हो, कहाँ जाते हो? शास्त्रों में बहुत कुछ कहानियाँ हैं. अभी तुम बीके राजाओं को भी जाकर ज्ञान योग सिखलाते हो. ತಂದೆ ಹೇಳೋದು, ಸನ್ಯಾಸನು ಎರಡು ಪ್ರಕಾರ. ಒಂದು ಹಠಯೋಗದ ಸನ್ಯಾಸ, ಅವರಿಗೆ ರಾಜಯೋಗಿಗಳಂತೆ ಹೇಳೋಕ್ಕಾಗಲ್ಲ, ಅವ್ರದ್ದು ಮಿತವಾದ ಸನ್ಯಾಸ. ಅಂದರೆ ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ. ಬಾಬಾ ಗೋಪಿಚಂದ್ ರಾಜಂದು ಆಗಾಗ್ಗೆ ಹೇಳ್ತಿರ್ತಾರೆ, ಹಿಂಗೆ ರಾಜ ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋದ್ರು. ಯಾಕೆ ಹೋದ್ರು, ನೀನು ಕಾಡಿಗೆ ಯಾಕೆ ಹೋಗ್ತೀಯ ಅಂದರೆ ಶಾಸ್ತ್ರಗಳಲ್ಲಿ ಬೇರೆ ಕಥೆಗಳಿದೆ. ನೀವು ಮಕ್ಕಳು ಅಂದರೆ ಪರಮಾತ್ಮನಿಗೋಸ್ಕರ ಇಷ್ಟು ರಾಜಾಯಿ ಯಶ್ ಆರಾಮ್ ಲಕ್ಸುರೀಸ್ ಬಿಟ್ಟು ಹೋದ್ರಂದರೆ ಬಾಬೂರ್ ವ್ಯಾಲ್ಯೂ ಎಷ್ಟು ಅದು ನಮಗೆ ಅರ್ಥ ಆಗಬೇಕು. ನನಗೆ ನಾನು ಅರ್ಥ ಮಾಡಿಸ್ಬೇಕು ಭಗವಂತನ ಬೆಲೆ ಏನು. ಅವ್ರಿಗೆ ಸನ್ಮುಖದಲ್ಲಿ ಬಂದಾಗ ನಾನು ಎಷ್ಟು ಬೆಲೆ ಇಡಬೇಕು ಅವರು ಒಂದೊಂದು ಶ್ರೀಮತಕ್ಕೆ, ಇಲ್ಲ ಅಂದರೆ ಅದರ ಪರಿಣಾಮ, ಅದರ ನುಕ್ಸಾನ ಎಷ್ಟು.
ಅದಕ್ಕೆ ಹೇಳ್ತಿದ್ದಾರೆ, ನೀವು BKSನು ರಾಜರಿಗೆ ಹೋಗಿ ಜ್ಞಾನ ಯೋಗವನ್ನು ಕಲಿಸಿ. ಏಕ ಅಷ್ಟ ವಕ್ರ ಗೀತಾ भी है ना जिसमें दिखाते हैं राजा को वैराग्य आया, बोला हमको कोई परमात्मा से मिलाया, ढिंडोरा पिटवाया, वो यही समय है. तुम जाकर राजाओं को ज्ञान देते हो ना बाप से मिलाने के लिए. जैसे तुम मिले हो तो औरों को भी मिलाने की कोशिश करते हो. तुम कहते हो हम तुमको स्वर्ग का मालिक बनाएंगे, ಮುಕ್ತಿ ಜೀವನ್ ಮುಕ್ತಿ ದೇಂಗೆ. ತಂದೆ ಹೇಳ್ತಿರೋದು ಅಂದರೆ ಅಷ್ಟಾವಕ್ರಂದು ಕತೆ ಇದೆಯಲ್ಲ, ರಾಜ ಹೇಳಿದ್ರು ಅವ್ರಿಗೆ ವೈರಾಗ್ಯ ಬಂತು, ನಮಗೆ ಯಾರಾದರೂ ಭಗವಂತನ ದರ್ಶನ ಮಾಡಿಸಿ ಅಂತ. ಎಲ್ಲ ಕಡೆ ಡಂಗೂರ ಹೊಡ್ಸಿದ್ರು, ಈ ಅಷ್ಟಾವಕ್ರ ಬಂದರೆ ಅಯ್ಯೋ ಇವನೇನು ಹೇಳ್ತಾನೆ ಎಲ್ಲ ನಕ್ಬಿಟ್ರು. ಸೊ ಅಂದರೆ ಇದು ಕತೆ ಏನಂದರೆ, ನೀವು ಮಕ್ಕಳು ಸಾಧಾರಣವಾಗಿದ್ದೀರಾ. ಈಗ ಚಿಕ್ಕ ಚಿಕ್ಕವರು ಕುಮಾರಿಯರು ಕನ್ಯೆಯರು ಮಾತೆಯರು ನೋಡಿದ್ರೆ ಇವ್ರು ಏನು ಹೇಳ್ತಾರೆ ನಮಗೆ ಅನ್ನೋ ಥರ ಮನುಷ್ಯನಿಗೆ ಅಭಿಮಾನ ಬರ್ತದಲ್ಲ. ಬಟ್ ಅದರಿಂದ ಇವ್ರ ಹಿಂದೆ ಈ ಪರಿಚಯ ಕೊಟ್ಟು ಓದಿಸ್ತಿರೋರು ಯಾರು ಅನ್ನೋದು ಮನುಷ್ಯರಿಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ನೀವು ತಂದೆ ಪರಮಾತ್ಮನ ಹತ್ರ ಮಿಲನ ಮಾಡಿದ್ದೀರಲ್ವಾ, ಅದಕ್ಕೆ ಬೇರೆಯವ್ರೂ ಮಿಲನ ಮಾಡಲಿ ಅಂತ ನೀವು ಟ್ರೈ ಮಾಡ್ತೀರಲ್ವ ಮಕ್ಕಳೇ, ಪರಿಶ್ರಮ ಪಡ್ತೀರಲ್ವಾ. ನೀವು ಹೇಳ್ತೀರಾ ನೀವು ಸ್ವರ್ಗದ ಮಾಲೀಕರ ಬಾಬವ್ರು ಮಾಡ್ತಿದ್ದಾರೆ, ನೀವು ಬನ್ನಿ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡ್ಕೊಳ್ಳಿ, ಅದನ್ನು ಇಲ್ಲೇ ಸಿಗೋದಂತನೂ ಹೇಳ್ತೀರ. ಫಿರ್ ಉನ್ಕೋ ಬೋಲೋ ಶಿವ್ ಬಾಬಾ ಕೋ ಯಾದ್ ಕರೋ ಔರ್ ಕೋಯಿ ಕೋ ನಹಿ. ನೀವು ಅವ್ರಿಗೆ ಹೇಳಿ ಶಿವಬಾಬವ್ರನ್ನ ನೆನಪು ಮಾಡಿ, ಬೇರೆ ಯಾರನ್ನಲ್ಲ. ತುಮಾರೆ ಪಾಸ್ ಭಿ ಶುರು ಮೇ बैठे बैठे एक दो को देखते ध्यान में चले जाते थे, बड़ा वंडर लगता था. बाप था ना इनमें तो वो चमत्कार दिखाते थे, सबकी रस्सी खींच लेते थे. बाप दादा इकट्ठा हो गए ना, कब्रिस्तान बनाते थे. सब बाप की याद में सो जाओ, सब ध्यान में चले जाते थे. ये सब शिव बाबा की चतुराई थी. इसको फिर कई जादू समझने लगे. ये था शिव बाबा का खेल. ನೋಡಿ ಬಾಬಂದೇನು ಅಂತ ಶಿವಬಾಬನ ಕತೆ. ಯಾಕೆಂದರೆ ಬಾಪ್ ಜಾದೂಗರ್, ಸೌದಾಗರ್, ರತ್ನಾಗರ್. ಮೊದಲು ಬಂದಾಗ ಬಾಬಾ ಹೇಳೋದು ಶಿವಬಾಬವ್ರನ್ನ ನೆನಪು ಮಾಡಿ ಅಂತಂದರೆ, ಈ ಜ್ಞಾನ ಅಂತೂ ಅವ್ರು ಯಾರಿಗಿಲ್ಲಲ್ಲ. ನಿಮ್ಮ ಹತ್ರ ಶುರುವಲ್ಲಿನೂ ಏನು ಎಲ್ಲರೂ ಬಂದರು, ಬಂದವರೆಲ್ಲ ಟ್ರಾನ್ಸಲ್ಲಿ ಹೋಗ್ತಿದ್ರು. ಶಿವಬಾಬನ ಚಮತ್ಕಾರ ಏನಂದರೆ, ಬ್ರಹ್ಮಬಾಬಂಗೂ ಅರ್ಥ ಆಗಲಿಲ್ಲ, ಇದೇನಿದು ನಾನು ಯಾರನ್ನು ನೋಡ್ತೀನಿ ಅವ್ರು ಹೊಟ್ಟೋಗ್ತಿದ್ದಾರಲ್ಲ ಅಂತ. ಬಾಬವರು ತನ್ನಂತಾನು ಇನ್ನೂ ಸ್ಪಷ್ಟ ಮಾಡಿರಲಿಲ್ಲ. ಆಮೇಲೆ ಕಬ್ರಿಸ್ತಾನ್ ಎಲ್ಲರೂ ಮಲ್ಕೊಂಬಿಡಿ ಮಕ್ಕಳೇ ಅಂತಂದರೆ ಎಲ್ಲರೂ ಟ್ರಾನ್ಸಲ್ಲಿ ಹೊಟ್ಟೋಗ್ಬಿಡ್ತಾಯಿದ್ರು. ಅಂದರೆ ಶರೀರದಲ್ಲಿ ದಿವ್ಯ ದೃಷ್ಟಿ ವಿಧಾತ ಕೂತಿದ್ದಾರಲ್ವಾ, ದಿವ್ಯ ಬುದ್ಧಿ ವಿಧಾತ ಕೂತಿದ್ದಾರೆ. ದಿವ್ಯ ದೃಷ್ಟಿ ವಿಧಾತ ನೋಡಿದ ತಕ್ಷಣ ದಿವ್ಯ ದೃಷ್ಟಿಯಲ್ಲಿ ಟ್ರಾನ್ಸಲ್ಲಿ ಹೊಟ್ಟೋಗ್ತಾಯಿದ್ರು. ಇದು ಜನ ಅಂದ್ಕೊಂಡ್ರು ಈ ಬ್ರಹ್ಮ ಏನೋ ಜಾದು ಮಾಡ್ತಿದ್ದಾರೆ, ಅಲ್ಲಿ ಓದೋರಿಗೆಲ್ಲ ಬರೀ ಸಾಕ್ಷಾತ್ಕಾರಗಳಾಗ್ತಿದೆ ಅಂದಾಗ ಇದು ಶಿವಬಾಬವ್ರ ಚಮತ್ಕಾರ, ಶಿವಬಾಬವ್ರದ್ದು ಆಟ. ಇದು ಚತುರಾಯಿ ಶಿವಬಾಬವ್ರದ್ದು ಯಾರಿಗೂ ಅರ್ಥ ಆಗಲಿಲ್ಲ. ಇದು ದೊಡ್ಡ ಮಾತು, ಯಾರಿಗೂ ಗೊತ್ತಾಗಲಿಲ್ಲ. ಎಲ್ಲರೂ ಬ್ರಹ್ಮಬಾಬಾ ಏನೋ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು. ಶಿವಬಾಬಾ ಆಮೇಲೆ ತುಂಬಾ ನಿಧಾನಕ್ಕೆ ತನ್ನನ್ನು ತಾನು ಇದು ಬ್ರಹ್ಮ ಅಲ್ಲ, ನಾನು ಬೇರೆ ಪರಮಾತ್ಮ ಪ್ರವೇಶ ಮಾಡಿದ್ದೀನಿ ಅನ್ನೋದನ್ನು ಕ್ಲಿಯರ್ ಮಾಡಿದ್ರು. ಬಾಬಾ ಜಾದೂಗರ್, ರತ್ನಾಗರ್ ಜ್ಞಾನ ರತ್ನಗಳನ್ನು ಕೊಡ್ತಿದ್ದಾರೆ. ಸೌದಾಗರ್ ಜ್ಞಾನ ರತ್ನಗಳ ವಜ್ರ ವೈಡೂರ್ಯಗಳ ವ್ಯಾಪಾರ ಮಾಡಿಸ್ತಿದ್ದಾರೆ. ದೋಬಿ ಬಿ ಹೇ, ಸೋನಾರ್ ಬಿ ಹೇ, ವಕೀಲ್ ಬಿ ಹೇ, ಸಬ್ಕೋ ರಾವಣ್ ಕಿ ಜೈಲ್ ಸೆ ಚುಡಾತೆ. ಬಾಬಾ ಹೇಳೋದು, ನಾನು ದೋಬಿನೂ ಆಗಿದ್ದೀನಿ, ನಾನು ಹಂಗೆ ಸಟ್ಕ ಹಾಕ್ತೀನಿ, ಬೇಕಂದರೆ ಬೆಳಗಾಗ್ರಿ ಇಲ್ಲಾಂದರೆ ಕಿತ್ತೋಗ್ರಿ ಅಷ್ಟೇ ಅನ್ನೋ ಥರ. ಅಂದರೆ ಬಾಬಾ ಸಾಕಾರದಲ್ಲಿರುವಾಗ ಬಾಬಾ ಹೇಳೋರಂತೂ ಒಂದೊಂದು ಸಾರಿ ತುಂಬ ಅಫಿಷಿಯಲ್ಲಾಗಿ ಚಾಯೇತೋ ಪರಿವರ್ತನೋ ಜೋ ಚಾಯೇತೋ ಅಂದರೆ ದೋಬಿ ಜೋರಾಗಿ ಒಗೆದ್ರೆ ತುಂಬ ಕೊಳೆ ಆಗಿದ್ದರೆ ಬಟ್ಟೆ ಹರಿದೋಗ್ಬಿಡುತ್ತೆ ನೋಡಿ, ಕೆಲವು ಉಜ್ವಲ ಆಗಿಬಿಡುತ್ತೆ, ಕೆಲವು ಹರಿದೋಗ್ಬಿಡುತ್ತೆ. ಹಂಗೆ ಸಮಯ ಬಂದಾಗ ಪಟ್ಕಾರ ಹಂಗೆ ಬರುತ್ತೆ. ಯಾವುದರಲ್ಲಿ ಚೇಂಜ್ ಆಗೋದಾಗ್ಬೋದು, ಇಲ್ಲಾಂದರೆ ಓಂ ಶಾಂತಿ ಅಂದರೆ ಕಳ್ಕೊಳ್ತಾರೆ. ಸೋನಾರ್ ಬಿಹೆ, ನಾನು ಅಕ್ಸಾಲಿಗ ಇದ್ದಂಗೆ ನಿಮ್ಮನ್ನು ಶುದ್ಧ ಚಿನ್ನ ಮಾಡೋಕ್ಕೆ ಬಂದಿದ್ದೀನಿ.
ನಾನು ವಕೀಲನೂ ಜಸ್ಟಿಸೂ ಹೌದು, ಯಾಕೆಂದರೆ ವಕಾಲತ್ ಮಾಡಿ ರಾವಣನ ಜೈಲಿಂದ ಬಿಡಿಸ್ತೀನಿ. ಎಷ್ಟು ಲಾಜಿಕಲ್ ಮಾತುಗಳನ್ನು ಹೇಳ್ತಾರೆ ಬಾಬುವರು. ಮಕ್ಕಳೇ, ಹಿಂಗಾದ್ರೆ ಹಿಂಗೆ, ಹಿಂಗಾದ್ರೆ ಹಿಂಗೆ, ಇಲ್ಲಾಂದರೆ ನೀವು ಸಿಕ್ಕಾಕ್ಕೊಳ್ತೀರಾ, ಜನ್ಮಾಂತರದನ್ನು ಕಳ್ಕೊಳ್ತೀರಾ. ಎಲ್ಲ ಕ್ಲಿಯರ್ ಮಾಡ್ತಿದ್ದಾರಲ್ವ. ಆದರೆ ನಮಗೆ ಅದು ಅರ್ಥ ಆಗಬೇಕು. ಉನ್ಕೋ ಹಿ ಸಬ್ ಬುಲಾತೆ ಹೇ ಪತಿತ್ ಪಾವನ ಹೋ, ये दूर देश के रहने वाले आओ, आए पराय देश हमको आकर पावन बनाओ. ಬಾಬಾ, ಏ ಪತಿತ ಪಾವನ ಬಾ, ದೂರ ದೇಶದ ತಂದೆ ನೀನು ಬಾ, ನಮ್ಮನ್ನು ಪಾವನ ಮಾಡು, ನಮ್ಮನ್ನು ಬಿಡಿಸು. ನೀವು ಕರೆದ್ರಲ್ವ ಮಕ್ಕಳೇ. आवो भी पति दुनिया में पतित शरीर में आकर हमको पावन बनाओ. अभी तुम उनका भी अर्थ समझते हो. बाप आकर बतलाते हैं, तुम बच्चों ने रावण के देश में हमको बुलाया है. मैं तो परम धाम में बैठा था. ಕೇಳ್ರಿ ಎಲ್ಲರ ಅಟೆನ್ಷನ್ ಪ್ಲೀಸ್. ಎಲ್ಲ ಕೇಳ್ತಿದ್ದೀರಲ್ವ? ಅಟೆನ್ಷನಿಂದ ಬುದ್ಧಿ ಅಲ್ಲಿ ಇಲ್ಲಿ ಓಡೋಗ್ತಾ ಇಲ್ಲ ತಾನೆ. ಬಾಬಾ ಸೀದನೆ ಮಕ್ಕಳ ಹತ್ರ ಚಿಟ್ಚಾಟ್ ಮಾಡಿ ತನ್ನ ಪರಿಚಯ ಕೊಡ್ತಿದ್ದಾರೆ, ಗಳಿಗೆ ನೆನಪು ಮಾಡಿಸ್ತಿದ್ದಾರೆ. ನೀವು ನನ್ನನ್ನು ಕರೆದ್ರಿ ರಾವಣನ ಜೈಲಿಂದ ಬಿಡಿಸು, ಪಾವನ ಮಾಡು ಅಂತ. ನನ್ನನ್ನು ಕರೆದಿದ್ದೆಲ್ಲಿ? ನನ್ನ ಪಾಡಿಗೆ ನಾನು ಪರಮಧಾಮದಲ್ಲಿ ಕೂತಿದ್ದೆ. ಬಾಬಾ ಬಂದು ಪಾವನ ಮಾಡು ಅಂತ ಪತಿತ ಪ್ರಪಂಚದಲ್ಲಿ, ಪತಿತ ಶರೀರದಲ್ಲಿ ಬರೋಕ್ಕೆ ನನ್ನನ್ನು ಕರೆದ್ರಿ, ನಿಮಂತ್ರಣ ಕೊಟ್ರಿ. ನಿಮ್ಮ ನಿಮಂತ್ರಣದ ಮೇಲೆ ನಾನು ಬಂದಿದ್ದೀನಿ ಮಕ್ಕಳೇ. ಇಲ್ಲಾಂದರೆ ನನ್ನ ಪಾಡಿಗೆ ನಾನು ಕೂತಿದ್ನಲ್ವಾ? ಏನು ಉತ್ತರ ಕೊಡ್ತೀರಾ ಎಲ್ಲರೂ? ಮನೆಯಲ್ಲಿ ಕೂತು ಏನು ಹೇಳ್ತೀರಾ? ಬಾಬಾ, ನಾವು ಕರೆದಿದ್ದಕ್ಕೆ ನೀವು ಬಂದಿದ್ದೀರಾ, ನಿಮಗೇನು ನಾನು ಪ್ರಾಮಿಸ್ ಮಾಡಿದೆ, ನಾನು ಕ್ಷಣ ಕ್ಷಣ ನಿನಗೆ ಬಲಿಹಾರಿ ಅಂದರೆ ನಿನ್ನ ಮತದ ಮೇಲೆ ಬಲಿಹಾರಿ. ನೀನು ಹೆಂಗೆ ಹೇಳ್ತೀಯೋ ನಾನು ಕೇಳ್ತೀನಿ. ಸದಾ ಆಜ್ಞಾಕಾರಿ, ವಫಾದಾರ್, ಆನೆಸ್ಟ್ ಆಗಿರ್ತೀನಿ ಬಾಬಾ. ಇದು ಕೂತ್ಕೊಂಡು ಹೇಳ್ತಿದ್ದೀರೋ ಇಲ್ವೋ? स्वर्ग स्थापन करने के लिए मुझे नरक रावण देश में बुलाया है कि अब सुखधाम में ले चलो. ಸ್ವರ್ಗ ಸ್ಥಾಪನೆ ಮಾಡಲಿಕ್ಕೆ ನನ್ನನ್ನು ನರಕ ರಾವಣನ ದೇಶದಲ್ಲಿ ಕರೆದು, ಬಾಬಾ ನಮ್ಮನ್ನು ಸುಖಧಾಮಕ್ಕೆ ಕರ್ಕೊಂಡೋಗಪ್ಪ. ಅದು ಇದೆಯಲ್ಲ, ನಮ್ಮನ್ನು ಮಾಯಿ ಬಾ ಪಾಪ, ನನ್ನನ್ನು ಈ ದುಃಖ ಪಾಪದ ಜಗತ್ತಿಂದ ಕರ್ಕೊಂಡೋಗು ಅಂತ ಕೂಗಿದ್ದು, ಕರೆದಿದ್ದು. ಅಭಿ ತುಮ್ ಬಚ್ಚೋಂ ಕೋ ಲೇ ಚಲ್ತೆ ಹೇ, ಇದು ಏ ಹೇ ಡ್ರಾಮಾ. ಈಗ ನಾನು ಅದಕ್ಕೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಮಕ್ಕಳೇ. ಇದೇನೇ ಡ್ರಾಮಾ. ಎವರ್ ಪ್ಯೂರ್ ತಂದೆಯನ್ನು ನಮಗೆ ಅದು ಗೊತ್ತೇ ಆಗಲಿಲ್ಲ. ನಾವು ಹಿಂಗೆ ಕರೆಯೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಕರಿತಾ ಬಂದ್ವಿ ದುಃಖದಲ್ಲಿ. ನೀನೇ ಬಾಬಾ ಬಂದ್ಬಿಡು ಕೆಳಗಡೆ. ಆದ್ರೂ ಬಾಬಾ ಮಕ್ಕಳ ಮೇಲೆ ಎಷ್ಟು ಪ್ರೀತಿ, ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಮಕ್ಕಳೇ ಅಂತಿದ್ದಾರೆ. ಅದಕ್ಕೆ ಎಷ್ಟು ಹೃದಯದ ರೆಸ್ಪೆಕ್ಟ್ ಇರಬೇಕು ಬಾಬಾವ್ರ ಪ್ರತಿ. ಬಾಬಾ ಏನು ಹೇಳ್ತಾರೆ ಎಲ್ಲ ಬಿಟ್ಟು ಕೂತ್ಕೊಂಡು ಬಾಬಾವ್ರು ಹೇಳೋ ಸ್ಥಿತಿಗಳನ್ನು, ಬಾಬಾವ್ರು ನಮ್ಮನ್ನು ಇನ್ನೇನು ಬೇರೆ ಕೇಳ್ತಿಲ್ಲ, ಸ್ಥಿತಿಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೇನು ಹೇಳ್ತಿದ್ದಾರೆ? मैंने जो तुमको राज्य दिया था वो पूरा हुआ, फिर द्वापर से रावण राज्य चला है, 5 विकारों में गिरे, उनके फिर चित्र भी है जगन्नाथपुरी में. पहले नंबर में जो था वही फिर 84 जन्म ले, अब पिछाड़ी में है, फिर उनको ही पहले नंबर में जाना है. ये ब्रह्मा बैठा है, विष्णु भी बैठा है, इनका आपस में क्या कनेक्शन है? दुनिया में कोई नहीं जानते हैं. ब्रह्मा सरस्वती भी असल में सतयुग के मालिक लक्ष्मी नारायण थे, अभी नरक के मालिक है. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ನಾನು ಎಲ್ಲ ನೆನಪು ತರಿಸ್ತಿದ್ದಾರೆ. ನಾನು ರಾಜ್ಯ ಕೊಟ್ಟು ಹೋಗಿದ್ದೆ ಹೊಸ ಪ್ರಪಂಚದ್ದು. ಅದು ರಾಜ್ಯ ಪೂರ ಆದ ತಕ್ಷಣ ದ್ವಾಪರದಲ್ಲಿ ಬಂದರೆ ರಾವಣ ರಾಜ್ಯ ಬಂತು. ನೀವು 5 ವಿಕಾರಗಳಲ್ಲಿ ಬಿದ್ದರೆ ಅದರದ್ದು ಪ್ರೂಫ್ ಇದೆ. ಜಗನ್ನಾಥಪುರಿಯಲ್ಲಿ ದೇವತೆಗಳೆಲ್ಲ ವಾಮ ಮಾರ್ಗದಲ್ಲಿ ಹೋಗ್ತಿದ್ದಾರೆ ಅನ್ನೋದು ಅಂದಾಗ ಮೊದಲನೇ ನಂಬರ್ ಆತ್ಮ ಕೃಷ್ಣ ಯಾರಿದ್ರು 84 ಜನ್ಮದ ನಂತರ ಲಾಸ್ಟಲ್ಲಿ ಅವರೇ ಬರ್ತಾರೆ ಅಂದಾಗ ಪುನಃ ಅವರೇ ಫಸ್ಟ್ ಹೋಗಬೇಕಾಗುತ್ತೆ. ಬ್ರಹ್ಮನೂ ಇಲ್ಲಿ ಕುಳ್ತಿದ್ದಾರೆ, ವಿಷ್ಣು ವಿ ವೈಟ. ಬ್ರಹ್ಮಾಸು ವಿಷ್ಣು ಅಲ್ಲ, ಇವರಿಬ್ಬರದು ಪರಸ್ಪರ ಕನೆಕ್ಷನ್ ಏನು? ಇದು ಪ್ರಪಂಚಕ್ಕೆ ಗೊತ್ತಿಲ್ಲ. ಬ್ರಹ್ಮ ಸರಸ್ವತಿ ಅಸಲ್ ವಿಶ್ವದ ಮಾಲೀಕರು. ಯಾವಾಗ ಅವರು ಸತ್ಯುಗದಲ್ಲಿ ಲಕ್ಷ್ಮೀನಾರಾಯಣನಾಗಿದ್ದಾಗ
ಈಗ ಅವರೇ ಬಂದ್ಬಿಟ್ಟು ಬ್ರಹ್ಮ ಸರಸ್ವತಿ ನರಕದ ಮಾಲೀಕರಂತಾರೆ ಬಾಬಾ. ಅಭಿ ಯೇ ತಪಸ್ಯಾ ಕರ್ ರಹೆ ಹೇ ಲಕ್ಷ್ಮೀ ನಾರಾಯಣ್ ಬನ್ನೆ ಕೆ ಲಿಯೆ. ಬಾಬಾ ಹಂಗೆ ರಿಯಲೈಸ್ ಮಾಡಿಸಿದ್ರು ಪಟಾರ್ ಅಂತ ನಂಬರ್ 1 ಹೋಗೋದಕ್ಕೆ ಕಾರಣ ನಂಬರ್ 1 ಸೆಕೆಂಡಿನ ಪರಿವರ್ತನೆ. ಶಿವಬಾಬವ್ರು ಹೇಳಿದ ತಕ್ಷಣ ಎಷ್ಟು ಟೈಮ್ ತೊಗೋತೀವಿ ಚೇಂಜ್ ಆಗಲಿಕ್ಕೆ, ಎಷ್ಟು ಟೈಮ್ ತೊಗೋತೀವಿ ಬಾಬವ್ರ ಅನುಸಾರ ನಡಿಲಿಕ್ಕೆ, ಅದರ ಮೇಲೆ ನಂಬರು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ದಿಲ್ವಾಲಾ ಮಂದಿರ್ ಮೇ ಪೂರಾ ಯಾದಗಾರ್ ಹೇ, ಬಾಪ್ ಭಿ ಯಹಾ ಹಿ ಆಯೇ ಹೇ ಇಸ್ಲಿಯೇ अब लिखते भी है आबू सब तीर्थों में, सब धर्मों के तीर्थों में मुख्य तीर्थ है, क्योंकि यहाँ ही बाँ पाकर सब धर्मों की सद्गति करते हैं. तुम शांति धाम होकर फिर स्वर्ग में जाते हो, बाकी सब शांति धाम में चले जाते हैं. वो है जड़ यादगार, यह है चैतन्य. जब तुम चैतन्य में वो बन जाएंगे तो फिर ये मंदिर आदि सब खत्म हो जाएगा. ತಂದೆ ಹೇಳ್ತಿರೋದು ಅಕ್ಯುರೇಟ್ ಯಾದಗಾರ್ ದಿಲ್ವಾಲಾ ಮಂದಿರ ಅಂದರೆ ಆದಿದೇವಿ ಆದಿದೇವ ಇಬ್ಬರು ಇದ್ದಾರೆ, ಮಕ್ಕಳು ತಪಸ್ಸಲ್ಲಿ ಕುಳಿತಿದ್ದಾರೆ. ಇದೆಲ್ಲ ಯಾದಗಾರ್, ಇದೆಲ್ಲ ಬಾಬಾ ಹೇಳೋದು ಇಲ್ಲೇ ನಾನು ಬಂದಿರೋದು, ಎಲ್ಲಿ ನಾನು ಬಂದಿದ್ದೀನಿ ಇದು ಎಲ್ಲ ತೀರ್ಥಗಳಿಗೆ, ಎಲ್ಲ ಧರ್ಮದ ತೀರ್ಥಸ್ಥಾನಗಳಿಗಿಂತ ಮುಖ್ಯ ತೀರ್ಥಸ್ಥಾನ, ವಿಶ್ವದ ನಂಬರ್ 1 ತೀರ್ಥಸ್ಥಾನ ಏನಿದೆ ಅದು ಮಧುಬನ. ಯಾಕೆಂದರೆ ಎಲ್ಲ ವಿಶ್ವದ ಆತ್ಮಗಳ ಸರ್ವಧರ್ಮ ಪಿತರ ತಂದೆ ಶಿವ ಬಾಬಾ ಎಲ್ಲ ಧರ್ಮದವರಿಗೆ ಸದ್ಗತಿ ಕೊಡಕ್ಕೆ ಬಂದಿರೋದು. ಆ ಸ್ಥಾನದ ಮಹತ್ವ ಅಷ್ಟಿದೆ. ಅದರಿಂದ ಬಾಬಾ ಹೇಳೋದು, ನೀವು ಶಾಂತಿಧಾಮದಕ್ಕೆ ಬಂದೇನೆ ಸತ್ಯಕ್ಕೆ ಹೋಗ್ಬೇಕು ಮಕ್ಕಳೇ, ಸೀದಾ ಹೋಗೋಕ್ಕಾಗಲ್ಲ. ಬಾಕಿ ಸಬ್ ಶಾಂತಿಧಾಮ ಮೇ ಚಲೆ ಜಾಯಂಗೆ, ವೋ ಹೇ ಜಡ ಯಾದಗಾರ್ ಯೇ ಚೈತನ್ಯ. ನೀವು ಸ್ವರ್ಗಕ್ಕೆ ಹೋಗ್ತೀರಾ, ಬಾಕಿ ಎಲ್ಲ ಬಂದು ಶಾಂತಿಧಾಮದಲ್ಲಿ ಕೂತ್ಕೋತಾರೆ. ಇದು ಅಂದರೆ ಆ ಟೆಂಪಲ್ಲು ಜಡ ಯಾದಗಾರ್, ಅಲ್ಲೇ ಮಧುಬನ ಚೈತನ್ಯ ಯಾದಗಾರ್. जब तुम चैतन्य में बन जाएंगे तो फिर ये मंदिर आदि सब खत्म हो जाएंगे, फिर भक्ति मार्ग में ये यादगार बनाएंगे. ನೀವು ಚೈತನ್ಯದಲ್ಲಿ ಆಗ್ಬಿಡ್ತೀರಾ, ಈ ಮಂದಿರ ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಭಕ್ತಿ ಮಾರ್ಗದಲ್ಲಿ ಪುನಃ ಇದು ನೆನಪಾರ್ಥವಾಗಿ ಮಂದಿರಗಳನ್ನು ಶುರು ಮಾಡ್ತಾರೆ. ಅಭಿ ತುಮ್ ಸ್ವರ್ಗ ಕಿ ಸ್ಥಾಪನಾ ಕರ್ ರಹೆ ಹೋ, ಮನುಷ್ಯ ಸಮಜ್ತೆ ಹೇ ಸ್ವರ್ಗ ಊಪರ್ ಮೇ. ಈಗ ನೀವು ಮಕ್ಕಳು ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದೀರಾ. ಜನ ಅಂದ್ಕೊಳ್ಳೋದು ಸ್ವರ್ಗ ಮೇಲೆ ಪಾತಾಳ ಕೆಳಗಡೆ, ನಾವೇನೋ ಇಲ್ಲಿ ಮಧ್ಯದಲ್ಲಿ ಕೂತಿದ್ದೀವಿ ಅನ್ನೋ ಥರ. ಹಂಗಿಲ್ವೇ ಇಲ್ಲ ಪ್ರಶ್ನೆ. ಇದೇ ಸೃಷ್ಟಿ ನರಕ ಸ್ವರ್ಗ. ಈಗ ನಡೀತಿರೋದೇನು ನರಕ ಅಲ್ವಾ, ಏನೇನು ಆಗ್ತಿದೆ ಅಲ್ವಾ. ಗರುಡ ಪುರಾಣದಲ್ಲಿ ಏನು ನರಕದ ವರ್ಣನೆ ಇದೆ, ಇದೆಲ್ಲ ನಡೀತಿದೆ. ಇನ್ನೊಂದು ಸ್ವಲ್ಪ ಸಮಯ ಹೋದರೆ ಇನ್ನು ಎಕ್ಸ್ಟ್ರೀಮಲ್ಲೆಲ್ಲ ನಡೀತಾ ಹೋಗುತ್ತೆ. अभी तुम समझते हो यही भारत था, अभी नरक है, ये चक्र देखने से ही सारा ज्ञान आ जाता है. द्वापर से और धर्म आते हैं, तो अभी देखो कितने धर्म है. यह है आयनेज, अभी तुम संगम पर हो, सतयुग में जाने के लिए पुरुषार्थ करते हो. कलयुग में है सब पत्थर बुद्धि, सतयुग में है पारस बुद्धि. तुम ही पारस बुद्धि थे, तुम ही फिर पत्थर बुद्धि बनते हो, फिर पारस बुद्धि बनना है. ಚೆಕ್ ಮಾಡ್ಕೊಳ್ಬೇಕು. ನನ್ನನ್ನು ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡಕ್ಕೆ ಬಂದಿದ್ದಾರೆ ಅಂದರೆ, ನಾನು ಪಾರಸ ಆಗಿ ಜ್ಞಾನ ಎಷ್ಟು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ನನ್ನ ಬುದ್ಧಿ ಎಷ್ಟು ಪ್ಯೂರ್ ಆಗಿದೆ, ಅದು ಜ್ಞಾನದ ಧಾರಣೆಯ ಮೇಲೆ, ಯೋಗದ ಸ್ಥಿತಿಯ ಮೇಲೆ ಅರ್ಥ ಮಾಡ್ಕೊಳ್ಬೇಕು ನಾನು ಪಾರಸ ಎಷ್ಟಾಗಿದ್ದೀನಿ ಅಂತ. ಯಾಕೆಂದರೆ ಬಾಬಾ ಹೇಳ್ತಿರೋದು, ಈ ಭಾರತ ಸ್ವರ್ಗ ಇತ್ತು, ಈಗ ನರಕ ಆಗಿದೆ, ಇದಂತೂ ನಾವು ನೋಡ್ತಾ ಇದ್ವಿ. ಬರೀ ನೀವು ಮಕ್ಕಳೇ ಚಕ್ರ ನೋಡಿದ್ರೆ ಸಾಕು, ಇಡೀ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಬಂದ್ಬಿಡುತ್ತೆ. ಅಂದಾಗ ಈಗ ಗೊತ್ತಿದೆ ನಿಮಗೆ, ನಾವು ಸಂಗಮ ಯುಗದಲ್ಲಿ ಇದ್ದೀವಿ. ಈ ಕಡೆ ಕಲಿಯುಗ ಹೋಯ್ತು, ಸತ್ಯುಗ ಬರೋದಿದೆ. ಅದಕ್ಕೆ ಪುರುಷಾರ್ಥ ಮಾಡ್ತಿದ್ದೀವಿ ಅನ್ನೋದು ಅರ್ಥ ಆಗ್ತಿದೆ. ಪುರುಷಾರ್ಥ ಏನು? ಬಾಬುರನ್ನು ನೆನಪು ಮಾಡಿ ಮಾಡಿ ಪಾರಸ ಬುದ್ಧಿ ಅರ್ಥಾತ್ ಸಂಪೂರ್ಣ ಸತೋ ಪ್ರಧಾನ ಬುದ್ಧಿ. ಯಾವ ಬುದ್ಧಿ ಅನ್ಟಚ್ ಆಫ್ ಬಾಡಿ ಕಾನ್ಷಿಯಸ್. ಹಳೇದೇನು ಹೊಲಸಿದೆ, ಹಳೆಯ ಸಂಸ್ಕಾರಗಳು, ದೇಹಾಭಿಮಾನ, ಈಗ ಕಂಪ್ಲೀಟ್ ವೈರಾಗ್ಯ ಬಂದ್ಬಿಡಬೇಕು.
ಯಾಕೆಂತಂದರೆ ಇನ್ನು ಎಷ್ಟು ಟೈಮ್ ಮನುಷ್ಯಾತ್ಮರನ್ನು ಸಫರ್ ಮಾಡಲಿಕ್ಕೆ ಕಾರಣರಾಗಂಗಿಲ್ಲಲ್ಲ ನಾವು. ಯೋಚನೆ ಮಾಡಿ, ಬಾಬವ್ರನ್ನ ತಿಳ್ಕೊಂಡು ಕೇರ್ಲೆಸ್ ಆಗಿ ಹೆಂಗೆ ಬೇಕೋ ಹಂಗೆ ನಡೀತಾ ಇದ್ದರೆ ಇದ್ರ ಹೊರೆ ಎಷ್ಟಾಗುತ್ತೆ. ಅಕೌಂಟಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಸರಿಯಾಗಿ ಮಾಡಿಲ್ಲ ಅಂತ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. अब बाप कहते तुमने हमको बुलाया है तो मैं आया हूँ और तुमको कहता हूँ बच्चे काम को जीतो तो जगत जीत बनेंगे. मुख्य यही विकार है. सतयुग में है ही सब निर्विकारी, सतयुग में सब कलयुग में है ही सब विकारी. ತಂದೆ ಹೇಳ್ತಿರೋದು, ಅರೆ ಮಕ್ಕಳೇ ನೀವು ನನ್ನನ್ನು ಕರೆದ್ರಿ, ಬಾಬಾ ಬಂದ್ಬಿಡು ನಾವು ಪಾವನ ಮಾಡು. ಸೊ ನಾನು ನಿಮ್ಮ ಕರೆಗೆ ನೀವು ಕರೆದಿದ್ದಕ್ಕೆ ನಾನು ಬಂದಿದ್ದೀನಿ. ಬಂದು ಏನು ಹೇಳ್ತಿದ್ದೀನಿ, ಅರೆ ಮಕ್ಕಳೇ ಕಾಮ್ ವಿಕಾರವನ್ನು ಗೆಲ್ಲಿ ಕಾಮ್ ಜೀತೆ ಸೊ ಜಗತ್ತು ಜೀತ್ ಆಗ್ತೀರಾ. ಇಷ್ಟೇ ಕೇಳ್ತಿದ್ದೀನಿ, ಇನ್ನೇನು ಜಾಸ್ತಿ ಕೇಳ್ತಿದ್ದೀನಾ? ಯಾಕೆಂದರೆ ಎಲ್ಲ ಕಾಮ್ ವಿಕಾರ ಅಂದರೆ ಅಷ್ಟು ಈಸಿ ತಗೋಬೇಡಿ. ಕಾಮ್ ವಿಕಾರದ ಒಂದೊಂದು ವಿಕಾರದ ರಾಯಲ್ ರೂಪ ಏನು ಅಂತ ನಿಮಗೆ ಗೊತ್ತಿದೆ. ಎಕ್ಸ್ಟ್ರಾ ನಂದು ಎಲ್ಲೇ ಬುದ್ಧಿ ಯೋಗ ಇದೆ ಅಲ್ಲಿ ಯಾವ ವಿಷಯದಲ್ಲೇನೆ ಅದು ಕಾಮ್ ವಿಕಾರ, ಇಚ್ಛೆ, ಅದರ ಹಿಂದೆ ಎನಿ ಡಿಸೈರ್. ಇವೆಲ್ಲ ಭಾಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿಕೊಳ್ಬೇಕು. ಇದು ಮುಖ್ಯ ವಿಕಾರ ಮಕ್ಕಳೇ. ಸತ್ಯುಗದಲ್ಲಿ ನೀವು ನಿರ್ವಿಕಾರಿಗಳಾಗಿದ್ದರೆ ಕಲಿಯುಗದಲ್ಲಿ ವಿಕಾರಗಳಿದೆ. ಈಗ ನಾವು ಕಲಿಯುಗದಲ್ಲಿ ಇಲ್ಲ ಅಂದಾಗ ಬಿಟ್ಬಿಡ್ಬೇಕು ತಾನೆ, ಅರ್ಥ ಆಗಬೇಕಲ್ಲ. ಸೆನ್ಸಿಬಲಿ ಸಮಯ ಏನು, ಯಾರು ಬಂದಿದ್ದಾರೆ, ಏನು ಮಾಡ್ತಿದ್ದಾರೆ, ನಾನೇನು ಮಾಡಬೇಕು, ಇದು ಕಂಪ್ಲೀಟ್. ಯಾಕೆಂದರೆ ದೇಹಾಭಿಮಾನ ಅಂದ್ರೇ ಅಲ್ಲಿ ಇಚ್ಛೆ ಸ್ವಾರ್ಥ ಎರಡಿದೆ. ಯಾವುದು ಕಾಮ ಆ್ಯಂಡ್ ಅಹಂಕಾರ, ಅಭಿಮಾನನೂ ಅಲ್ಲ, ಅಹಂಕಾರದ ರೂಪದಲ್ಲಿ ಪ್ರದರ್ಶನ ಮಾಡುತ್ತೆ. ಅದು ಹೆಂಗೆ ಮಾಡುತ್ತೆ? ಅವತ್ತು ಏನು ಜಾನಕಿ ದಾದಿ ಕ್ಲಾಸಲ್ಲಿ ಭಾಳ ಆಳವಾಗಿ ತೊಗೊಂಡೋದ್ರು. ಅದು ನೀವು ಅರ್ಥ ಮಾಡ್ಕೋಬೇಕು. ಬಾಪ್ ಕೇತೆ ಬಚ್ಚೆ ಅಬ್ ನಿರ್ವಿಕಾರಿ ಬನೋ, ತಿರ್ಗಾ ಹೇಳ್ತಿದ್ದಾರೆ. ತಂದೆ ಹೇಳ್ತಿರೋದು, ಮಕ್ಕಳೇ ನೀವು ನಿರ್ವಿಕಾರಿಗಳಾಗಿ 63 ಜನ್ಮ ವಿಕಾರ ಮೇ ಗಯೆ ಹೋ. 63 ಜನ್ಮ ವಿಕಾರಕ್ಕೆ ವಶರಾದ್ರಿ. ಏ ಅಂತಿಮ ಜನ್ಮ ಸಿರ್ಫ್ ಪವಿತ್ರ ಬನೋ, ಮೇರೆ ಲಿಯೇ ಬನೋನ. ಇಷ್ಟಾದ್ರೂ ಇರಬೇಕಲ್ಲ ನಮ್ಮ ಮೇಲೆ ನಾವು ದಯೆ. ನನಗೋಸ್ಕರ ನೀವು ಇದೊಂದು ಅಂತಿಮ ಜನ್ಮ ಪವಿತ್ರವಾಗಿರಿ ಮಕ್ಕಳೇ, ನೀವೇ ನನ್ನನ್ನು ಕರೆದ್ರಿ ಪಾವನ ಮಾಡು ಅಂತ. ತಿರ್ತಿರು 2 ಸಾರಿ ರಿಮೈಂಡ್ ಮಾಡಿದ್ದಾರೆ ಬಾಬೂರ್ ಮುರಳಿಯಲ್ಲಿ. ನೀವು ಕರೆದಿದ್ದಕ್ಕೆ ಬಂದಿದ್ದೀನಿ, ನನ್ನ ಪಾಡಿಗೆ ನಾನು ಪರಮಧಾಮದಲ್ಲಿದ್ದೆ. ಕರೆದ ಮೇಲೆ ನೀವು ಬಂದಿದ್ದೀನಿ ಅಂದಮೇಲೆ ನನ್ನ ಮತದ ಮೇಲೆ ನನಗೆ ರೆಸ್ಪೆಕ್ಟ್ ಕೊಡೋದಂದರೆ ನನ್ನ ಮಾತಿನ ಮೇಲೆ ಅಂತ, ಅವ್ರ ಮತಕ್ಕೆ ಅಂತ. ಅದಕ್ಕೆ ರೆಸ್ಪೆಕ್ಟ್ ಅಂತೂ ಕೊಡಬೇಕಲ್ಲ ಕರೆದಿದ್ದು. ಇದು ಎಷ್ಟು ಲೆಕ್ಕಗಳು ಒಂದೊಂದು ವಿಷಯದ ಹಿಂದೆ. ನೀವು ದಯವಿಟ್ಟು ಅಕೌಂಟಬಿಲಿಟಿ ಯೋಚನೆ ಮಾಡಿ ಇದೆಲ್ಲ ಲೆಕ್ಕಾಚಾರನ. ಬಾಬಾವ್ರ ಅನುಸಾರ ಬಾಬನ ಕರೆದು ಇಲ್ಲಿ ಬಂದ ಮೇಲೆ ನಾವು ಮಾಡದೇ ಇರೋದು ನಿಮಗೆ ನೆನಪಿದೆಯೋ ಇಲ್ವೋ ಪ್ರಶ್ನೆ, ಅದು ಗೊತ್ತಿದೆ ಬಾಬಂಗೆ. ಅದಕ್ಕೆ ರಿಮೈಂಡ್ ಮಾಡ್ತಿರೋದು, ನೀವು ಕರೆದಿದ್ದಕ್ಕೆ ನಾನು ಬಂದಿರೋದು. ನೀವು ಮಾತು ಕೇಳಂಗಿಲ್ಲ. ನಿಮ್ಮ ನಾಟಕದಲ್ಲೇ ನಿಮ್ಮ ಇಂದ್ರಿಯಗಳ ಗುಲಾಮಿಯಲ್ಲೇ ಇರಬೇಕಂದ್ರೆ ನನ್ನನ್ನು ಯಾಕೆ ಕರೆದ್ರಿ ಅನ್ನೋ ಥರ ಮಾತಾಡ್ತಿದ್ದಾರೆ ಬಾಬವರು. ಕೇಳಿಸ್ತಿದ್ಯಾ? ಅಟೆನ್ಷನ್ ಪ್ಲೀಸ್. ನಿಮಗೆ ದೇಹಾಭಿಮಾನನೇ ಪ್ರಿಯ ಇದ್ದು ನೀವು ಇಲ್ಲೇನೆ ಕೂತಿರ್ಬೇಕಂದ್ರೆ ನನ್ನನ್ನೇನಕ್ಕೆ ಕರೆದಿದ್ದು? ನನ್ನ ಪಾಡಿಗೆ ನಾನು ಇದ್ನಲ್ಲ. ಇದೆಲ್ಲ ಹಿಂದೆ ಮುಂದೆ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಬಾಬಾ ಇಶಾರ ಅಲ್ಲಿ ಒಂದೊಂದು ಶಬ್ದ ಹೇಳ್ತಾರೆ, ಆದರೆ ನಮಗೆ ಅದರ ಡೀಟೇಲ್ ಅರ್ಥ ಆಗಬೇಕು. ನಾವೇನು ಮಾಡ್ತಿದ್ದೀವಿ ಸುಮ್ಮನೆ ಕೇಳಿ ಎದ್ದೋಗಂಗಿಲ್ಲ. ಸೊ ಇದು ಬಹಳ ದೊಡ್ಡ ಮಾತು. ನನಗೋಸ್ಕರ ಕೇಳ್ತಿದ್ದಾರೆ. ಆಮೇಲೆ ಇನ್ನೂ ಏನು ಹೇಳ್ತಿದ್ದಾರೆ ಕೇಳಿ. ಅಭಿ ಮರ್ನಾ ಭಿ ತೋ ಸಬ್ಕೋ ಹೈ, मैं स्वर्ग स्थापन करने आया हूँ बच्चे, अब मेरी श्रीमत पर तो चलो ना. ಕೇಳ್ರಿ ಇನ್ನು ಏನೇನು. मैं जो कहूँ वो सुनो. अभी तुम पत्थर बुद्धि को पारस बनाने का पुरुषार्थ बाबा करा रहे हैं. ಕೇಳ್ರಿ ಏನೇನು ಹೇಳ್ತಿದ್ದಾರೆ. ಅರೆ ಮಕ್ಕಳೇ ನೀವು ನಿರ್ವಿಕಾರಿಗಳಾಗ್ರಿ. ಇದೊಂದು ಅಂತಿಮ ಜನ್ಮ ಪವಿತ್ರವಾಗಿರಿ. ಸಾಯೋದಂತೂ ಸಾಯ್ಬೇಕು ಒಂದಿನ.
ಅದಕ್ಕೆ ಮುಂಚೆ ನಾನು ಸ್ವರ್ಗ ಸ್ಥಾಪನೆ ಮಾಡಕ್ಕೆ ಬಂದಿದ್ದೀನಿ, ನೀವು ಶ್ರೀಮತದ ಮೇಲೆ ನಡೀರಪ್ಪ. ಅರೇ ಮಕ್ಕಳೇ, ಇಷ್ಟೂ ಪ್ರೀತಿಯಿಂದ ಹೇಳ್ತಿದ್ದಾರೆ. ಬಟ್ ಈಗ ಆ ಟೈಮ್ ಹೊರಟೋಯ್ತು. ಸಂದೇಶ ಕೇಳಿಬಿಟ್ರೆ ಭಾಳ ಸೀರಿಯಸ್ ಆಗಿದೆ. ಬಾಬಾ ಹೇಳ್ತಾರೆ ಚೇತಾವನಿ ದೇ ರಾವ್, ವಾರ್ನಿಂಗ್ ಶಬ್ದನೂ ಚಿಕ್ಕದು, ಚೇತಾವನಿ ದೊಡ್ಡ ಮಾತು. ಸೊ ಅದರಿಂದ ಬಾಬಾ ಹೇಳ್ತಿರೋದು, ನೀವು ಶ್ರೀಮತದ ಮೇಲೆ, ನಾನು ಸ್ವರ್ಗ ಸ್ಥಾಪನೆ ನಿಮಗೋಸ್ಕರ ಮಾಡಕ್ಕೆ ಬಂದಿದ್ದೀನಿ, ನೀವು ನನ್ನ ಶ್ರೀಮತದ ಮೇಲೆ ನಡೀರಲ್ಲ. ನಾನು ಏನು ಹೇಳ್ತೀನಿ ಅದನ್ನೇ ಕೇಳಿ, ಬೇರೆಯವ್ರ ಮಾತು ಬೇರೆಯವ್ರ ವಿಷಯಗಳು ಕೇಳಬೇಡ್ರಿ. ಇನ್ನೊಂದು ವಿಷಯಗಳು ಮಾತಾಡಕ್ಕೆ ಹೋಗ್ಬಾರ್ದು, ಬಾಬಾವ್ರ ಮಾತುಗಳು ಹೇಳ್ರಿ. ಈಗ ನೀವು ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯನ್ನು ಮಾಡೋಕ್ಕೇನೆ ನಾನು ಪುರುಷಾರ್ಥ ಮಾಡಿಸ್ತಿದ್ದೀನಿ. ಪುರುಷಾರ್ಥ ಮಾಡಿಸ್ತಿದ್ದೀನಿ ಅಂದರೆ ನೀವು ಮಾಡಿ, ನನ್ನ ಮತದ ಮೇಲೆ ನಡೀರಿ, ನನ್ನ ಮಾತು ಕೇಳಿ. ಅಟೆನ್ಷನ್ ಪ್ಲೀಸ್, ಕೇಳ್ತಿದ್ಯಾ? तुम ही पूरी सीढ़ी उतरते हो फिर चढ़ते हो जैसे तुम जिन हो. ಮಕ್ಕಳೇ, ನೀವೇ ಏಣಿ ಇಳಿದಿದ್ದೀರಲ್ಲ, ಈಗ ಹತ್ತಬೇಕು. ಅದು ಜಿನ್ ಭೂತ ಇದೆಯಲ್ಲ, ಹಾಗೆ ಅಂದರೆ ಅಷ್ಟು ದೃಢವಾಗಿ ಹತ್ರಿ. ಫೇಲ್ ಆಗಬೇಡಿ, ಬೀಳ್ಬೇಡಿ ಕೆಳಗಡೆ. ಸೆಕೆಂಡಲ್ಲಿ ಮಾಡ್ರಿ. ಜಿನ್ನದು 1 ಸೆಕೆಂಡ್ ತಾನೇ ಟಕಾಪಕ ಅಂತ ಮಾಡಿದ್ದು ಕೆಲಸನ. ಲೇಟ್ ಮಾಡಬೇಡಿ ನಾನು ಹೇಳಿದ್ದನ್ನು ಮಾಡೋಕ್ಕೆ ಅಂತ ಹೇಳ್ತಿರೋದು. जिनकी कहानी तो है ना, उसने बोला काम दो तो राजा ने कहा तुम सीढ़ी उतरो और चढ़ो. बहुत मनुष्य कहते हैं भगवान को क्या पड़ी थी जो सीढ़ी चढ़ाते उतारते हैं, तो भगवान को क्या हुआ जो सीढ़ी ऐसी सीढ़ी बनाई. बाप समझाते अनादि खेल है, मैं थोड़ा ही बनाया था. हाँ, ಬಾಬಾ ಹೇಳ್ತಿರೋದೇನು, ಜಿನ್ ಕತೆ ಗೊತ್ತಲ್ವಾ? ರಾಜಂಗೆ ಹೇಳ್ತು, ನೋಡು ಕೆಲಸ ಏನು ಕೆಲಸ ಕೊಟ್ಟರೆ ಸೆಕೆಂಡಲ್ಲಿ ಮಾಡ್ಕೊಂಬಂದ್ಬಿಡುತ್ತೆ. ಕೆಲಸ ಕೊಡು, ಕೆಲಸ ಕೊಟ್ಟಿಲ್ಲ ಅಂದರೆ ನೀನು ತಿಂದುಬಿಡ್ತೀನಿ ಅಂತ. ಅವ್ನು ನೋಡ್ದ, ಏಣಿ ಇದೆ, ಸರಿ ಹತ್ತುತ್ತಾ ಇರು, ಇಳಿತಾ ಇರಪ್ಪ, ಹೇಳ್ತಾ ಇರ್ತೀನಿ ಅಂತ. ಇನ್ನು ಹತ್ತಿ ಇಳಿಯೋದಂತೂ ಮುಗಿಯಲ್ಲಲ್ಲ. ಹಂಗೆ ಬಾಬಾ ಹೇಳೋದು, ನೀವು ಇಳ್ಕೊಂಡು ಬಂದಿದ್ದೀರ, ಈಗ ಹತ್ತಬೇಕು. ಹತ್ತಿ ಇಳಿಯೋ ಕೆಲಸ ಸ್ವದರ್ಶನ್ ಚಕ್ರ ತಿರುಗಿಸಿಲ್ಲ ಅಂದರೆ ನಿಮ್ಮದೇ ಮನಸ್ಸು ನಿಮ್ಮನ್ನು ತಿಂದುಬಿಡ್ತದೆ, ಅಂದರೆ ಮಾಯೆ ತಿಂದುಬಿಡ್ತದೆ. ಅದು ಎಚ್ಚರ ಮಕ್ಕಳೇನದು ಹೇಳ್ತಾ ಇರೋದು. ನಿರಂತರವಾಗಿ ತಂದೆಯನ್ನು ನೆನಪು ಮಾಡಿ, ಬಾಬಾ ನಿಮ್ಮದೇನು ನಿಮ್ಮ ಸ್ವರೂಪ ಇದೆ, ನೀವು ಯಾರು, ಆ ಸ್ಥಿತಿಯಲ್ಲಿ ಬಂದ್ಬಿಡಿ ಅಂತ. ಜನ ಏನು ಹೇಳ್ತಾರೆ, ಅಯ್ಯೋ ಭಗವಂತಂಗೆ ಏನು ಬಂದಿತ್ತು, ನಮಗೆ ಬರೀ ಹತ್ತದು ಇಳಿಸೋ ಕೆಲಸ ಯಾಕೆ ಮಾಡಬೇಕಾಗಿತ್ತು, ಇದನ್ನೆಲ್ಲ ಯಾಕೆ ಸೃಷ್ಟಿ ಚಕ್ರ ಯಾಕೆ ಮಾಡಬೇಕಾಗಿತ್ತು. ಬಾಬಾ ಹೇಳ್ತಾರೆ, ನಾನು ಯಾಕೆ ಮಾಡಲಿ, ನನ್ನ ಮಕ್ಕಳಿಗೆ ದುಃಖ ಕೊಡೋಕ್ಕೆ ನನಗೇನು ಇಷ್ಟನಾ? ಇದು ಅನಾದಿ ನಾಟಕ ಮಕ್ಕಳೇ, ಮಾಡಲ್ಪಟ್ಟಂಥ ನಾಟಕ. तुमने 5000 वर्ष में 84 जन्म लिया है, 5000 वर्ष तुमको नीचे उतरने में लगे हैं, फिर ऊपर में जाते हो सेकंड में. यह है तुम्हारे योग बल की लिफ्ट. बाप कहते हैं याद करो तो तुम्हारे पाप कट जाएंगे. बाप आते हैं तो सेकंड में तो तुम ऊपर चढ़ जाते हो, फिर नीचे उतरते हो. उतरने में 5000 वर्ष लगे हैं. कलाएं कम होती जाती, चढ़ने की तो लिफ्ट है. सेकंड में जीवन मुक्ति है. सतो प्रधान बनना है, तुम आहिस्ते आहिस्ते तमो प्रधान बनेंगे. 5000 वर्ष लगता है. फिर तमो प्रधान से सतो प्रधान बनना है सिर्फ एक जन्म. एक जन्मನೂ ನಿಮಗಿಲ್ಲ ಎಲ್ಲರಿಗೆ, ನಾವೆಲ್ಲ ಲೇಟಾಗಿ ಬಂದ್ವಿ. ಅದರಿಂದ ಒಂದು ಜನ್ಮ ಅನ್ನೋ ಪ್ರಶ್ನೆ ಇಲ್ಲ. ಇನ್ನು ಲೇಟಾಗಿ ಬಂದಿರೋರಿಗೆ ಎಷ್ಟು ಮಾಡಬೇಕು ಇವಾಗ ಪುರುಷಾರ್ಥ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನಿಮ್ಗೆ ಯೋಗ ಬಲದ ಲಿಫ್ಟ್ ಸಿಕ್ಕಿದೆ. 5000 ವರ್ಷ ಆಯಿತು ಇಳಿಲಿಕ್ಕೆ, ಹತ್ಲಿಕ್ಕೆ 1 ಸೆಕೆಂಡು. ಇದು ಲಿಫ್ಟು. ನನ್ನನ್ನು ಎಷ್ಟು ನೆನಪು ಮಾಡ್ತೀರಾ, ನಿಮ್ಮ ಪಾಪಕರ್ಮ ಭಸ್ಮ ಆಗುತ್ತೆ. ನಾನು ಬರೋದೇ ಸೆಕೆಂಡಲ್ಲಿ ನಿಮ್ಮನ್ನು ಉನ್ನತಿಯಲ್ಲಿ ತಗೊಂಡು ಹೋಗಲಿಕ್ಕೆ. ಕೆಳಗಡೆ ಇಳಿಯೋದ್ರಲ್ಲಿ 5000 ವರ್ಷ. ಅಂದರೆ ಯಾಕೆ 5000 ವರ್ಷ? ನಿಧಾನಕ್ಕೆ ಕಲೆಗಳು ಕಡಿಮೆ ಆದಾಗೆ ಸತೋ ರಜೋ ತಮೋ ಪ್ರಧಾನ, ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆಗಿಬಿಡ್ತೀರಾ. ಅದರಲ್ಲಿ 5000 ವರ್ಷ ಅಂದರೆ ಹತ್ತಲಿಕ್ಕೆ ಬರೀ 1 ಸೆಕೆಂಡ್ ಸಾಕು. ತಮೋಗುಣಿಯಿಂದ ಸತೋ ಪ್ರಧಾನ ಆಗಲಿಕ್ಕೆ ಇದೊಂದು ಲಾಸ್ಟ್ ಜನ್ಮ. ಅಭಿ ಜಬ್ಕಿ ಮೇ ತುಮಕೋ ಸ್ವರ್ಗ ಕಿ ಬಾದಶಾಹಿ ದೇತಾ ಹೂँ तो तुम पवित्र क्यों नहीं बनेंगे? तिर्गा प्रश्न. परंतु कामेशु क्रोधेशु भी है. विकार न मिलने से फिर स्त्री को मारते हैं, बाहर निकाल देते हैं, आग लगा देते हैं.
अबलाओं पर कितना अत्याचार होते हैं ये भी ड्रामा में नूंದೆ. ತಂದೆ ಹೇಳ್ತಿರೋದು, ಮಕ್ಕಳೇ ನಾನು ನಿಮಗೆ ಸ್ವರ್ಗದ ಬಾದ್ಶಾಹಿ ಕೊಡೋಕ್ಕೆ ಬಂದಿದ್ದೀನಿ, ನೀವು ಯಾಕೆ ಪವಿತ್ರವಾಗಿರೋಕ್ಕಾಗಲ್ಲ? ನನ್ನ ಮಾತು ಯಾಕೆ ಕೇಳಲ್ಲ ನೀವು? ಆದರೆ ಕಾಮೇಶು ಕ್ರೋಧೇಶು ಇಂಥವರೆಲ್ಲ ಇದ್ದಾರೆ. ಅಂದರೆ ಮೊದಲು ಬಂದಾಗ ಅಕ್ಕದ ಮಾತೆಯರ ಮೇಲೆ ಭಾಳ ಅತ್ಯಾಚಾರಗಳಾಯಿತು. ತಲೆನೇ ತೆಗೆದುಬಿಟ್ರು, ಬೆಂಕಿ ಹಾಕ್ಬಿಟ್ರು, ಏನೇನು ಮಾಡಲಿಲ್ಲ, ವಿಘ್ನಗಳಾಗಲಿಲ್ಲ. ಅಬಲೆಯರ ಮೇಲೆ ಎಷ್ಟು ಅತ್ಯಾಚಾರ, ಇದೂ ಡ್ರಾಮಾದಲ್ಲಿ ಫಿಕ್ಸ್ ಇದೆ ಮಕ್ಕಳೇ. ಎಲ್ಲ ಅತ್ಯಾಚಾರಗಳ ಸಮಾಪ್ತಿಗೆ ಬಂದಿರೋದು. ಮಾತೃಶಕ್ತಿಯ ಮೇಲೆ ಯಾವಾಗ ಜಗತ್ತಲ್ಲಿ ಅತ್ಯಾಚಾರಗಳಾಗೋಕ್ಕೆ ಶುರುವಾಗುತ್ತೆ ಆವಾಗಲೇ ನಾನು ಬರ್ತೀನಿ. ಸೊ ಇದು ಅದಕ್ಕೆ ಬಂದು ಕಳಶನೂ ಅವ್ರಿಗೆ ಇಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಕೇಳ್ತಿದ್ದೀರಾ ಎಲ್ಲ ಹಾಕಂದ್ರು? ಅದರಿಂದ ನಿಮಗೆ ನಶೆ ಇರಬೇಕು. ಸ್ಪೆಷಲ್ಲಾಗಿ ಬಾಬಾ ನಮಗೆ ಕಳಶ ಇಟ್ಟಿದ್ದಾರೆ ಅಂದರೆ ಸುಮ್ಮನೆ ಕಳಶ ಇಟ್ಕೊಳ್ಳೋದಲ್ಲ, ಕಳಶಕ್ಕೆ ಬೆಲೆ ಕೊಡಬೇಕಲ್ಲ. ಏನು ಹೇಳ್ತಿದ್ದಾರೆ ಅದನ್ನು ಮಾಡಿ ಜಗತ್ತಿಗೆ ನಿಮ್ಮ ಕಣ್ಣು ನಿಮ್ಮ ಮಸ್ತಕದಿಂದನೇ ಬಾಬನ್ ತೋರಿಸ್ಬೇಕು, ಸರಿನಾ? ಅಷ್ಟು ಚೆನ್ನಾಗಿ ನೆನಪು ಮಾಡಬೇಕು ಬಾಬನ್ನ ಅಂತ. ಅಚ್ಚಾ मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग, शुक्रिया बाबा, ಥ್ಯಾಂಕ್ ಯು. ಎಷ್ಟು ಡೈಲಿ ಹೇಳೋದು, ಎಷ್ಟು ಪ್ರೀತಿಯಿಂದ ಹೇಳ್ತಾರೆ. ಬಟ್ ಇದೆಲ್ಲ ಲೆಕ್ಕ. ದಿನನಿತ್ಯ ಬಾಬಾ ಮಾಡೋ ಸೇವೆ ವತನದಲ್ಲಿ ಕೂತ್ಕೊಂಡು ಇದು ಈ ಸೇವೆಗೆ ಋಣ ಇದೆ ನೋಡ್ರಿ. ಇದು ದೊಡ್ಡ ಬೆಟ್ಟ, ಇದು ತಲೆ ಮೇಲೆ. ಅದನ್ನು ಪಾಲನೆಯ ರಿಟರ್ನ್ ನಾವು ತೀರಿಸೋ ಕೆಲಸ ಮಾಡಿಲ್ಲ ಅಂದರೆ ನೀವು ಯೋಚನೆ ಮಾಡಬೇಕು ಅದು ಎಂಥ ಋಣ ಅಂತ. ಮನುಷ್ಯರ ಋಣನೇ ಹಿಂದೆ ಬೀಳುತ್ತೆ. ಇನ್ನು ಈ ಋಣ ಹೆಂಗೆ ತೀರಿಸ್ಬೇಕು, ಏನು ಮಾಡಬೇಕು ಅದು ಹೇಳಿದ್ದಾರೆ. धारणेगे जगत का मालिक बनने व विश्व की बादशाही लेने के लिए मुख्य काम विकार पर जीत पानी है. संपूर्ण निर्विकारी ज़रूर बनना है. ಜಗತ್ತಿನ ಮಾಲೀಕರಾಗಲಿಕ್ಕೆ, ವಿಶ್ವದ ಬಾದ್ಶಾಹಿ ತಗೊಳ್ಳೋಕ್ಕೆ ಮುಖ್ಯ ವಿಕಾರದ ಮೇಲೆ ನೀವು ವಿಜಯ ಪಡ್ಕೊಳ್ಬೇಕು. ಸಂಪೂರ್ಣ ನಿರ್ವಿಕಾರಿ ಖಂಡಿತ ಆಗಬೇಕು. जैसे हमें बाप मिला है ऐसे सबको बाप से मिलाने की कोशिश करनी है. बाप की सही पहचान देनी है. सच्ची सच्ची यात्रा सिखलानी है. ನಮಗೆ ಏನು ತಂದೆ ಸಿಕ್ಕಿದ್ದಾರೆ, ತಂದೆ ಎಲ್ಲರನ್ನ ತಂದೆಯ ಜೊತೆ ಮಿಲನ ಮಾಡೋ ಪ್ರಯತ್ನ ಮಾಡಬೇಕು. ತಂದೆಯ ಸಹಿ ಯಥಾರ್ಥ ಪರಿಚಯ ಕೊಡಬೇಕಾಗಿದೆ. ಎಲ್ಲರಿಗೆ ಸತ್ಯ ಸತ್ಯ ಯಾತ್ರೆ, ಆತ್ಮನ ಯಾತ್ರೆ, ಬಾಬನ ಹತ್ರ ಹೋಗೋದು ಕಲಿಸ್ಬೇಕಾಗಿದೆ. वरदान साइलेंस की शक्ति द्वारा सेकंड में हर समस्या का हल करने वाले ಏಕಾಂತವಾಸಿ ಭವ. 18th ಬಂದೇ ಬಿಡ್ತು ತಿಳ್ಕೊಳ್ಳಿ. ಆದರೆ ಎಷ್ಟು ಸಂಪಾದನೆ ಮಾಡಿದೆ ಅವ್ಯಕ್ತ ಸ್ಥಿತಿಯಲ್ಲಿ, ಎಷ್ಟು ಮಾಡ್ತಿದ್ದೀನಿ ನೀವು ನೋಡ್ಕೊಳ್ಬೇಕು. ಸೈಲೆನ್ಸ್ ಶಕ್ತಿಯ ಮುಖಾಂತರ ಸೆಕೆಂಡಲ್ಲಿ ಪ್ರತಿ ಸಮಸ್ಯೆಯನ್ನು समाप्ति ಮಾಡೋರೆ ಏಕಾಂತವಾಸಿಗಳು. जब कोई भी नई व शक्तिशाली इन्वेंशन करते हैं तो अंडरग्राउंड करते हैं. यहाँ एकांतवासी बनना ही अंडरग्राउंड है. जो भी समय मिले कारोबार आते भी, सुनते सुनाते, डायरेक्शन देते भी, इस देह की दुनिया और देह के बांध से परे साइलेंस में चले जाओ. ये अभ्यास व अनुभव कराने की स्टेज हर समस्या का हल कर देंगे. इससे एक सेकंड में किसी को भी शांति व शक्ति की अनुभूति करा देंगे. जो भी सामने आएगा वो इसी स्टेज में साक्षात्कार का अनुभव करेगा. ಯಾರೇ ಹೊಸ ಶಕ್ತಿಶಾಲಿ ಸಂಶೋಧನೆಗಳನ್ನು ಮಾಡುವಾಗ ಅಂಡರ್ಗ್ರೌಂಡ್ ಹೊಟ್ಟೋಗ್ತಾರೆ. ಅಂದರೆ ಏಕಾಂತವಾಸಿ ಆಗೋದೇ ಅಂಡರ್ಗ್ರೌಂಡ್. ಬುದ್ಧಿಯ ಎಲ್ಲ ಮನಸ್ಸು ಬುದ್ಧಿಯ ಪ್ರಭಾವಗಳಿದೆಯಲ್ಲ, ಎಲ್ಲ ಪ್ರಭಾವಗಳಿಂದ ವೈಂಡ್ ಅಪ್ ಮಾಡಿ ಒಳಗಡೆ ಹೋಗೋದೇ ಅಂತರ್ಮುಖತೆಯ ಅಂಡರ್ಗ್ರೌಂಡ್.
ಎಷ್ಟು ಸಮಯ ಸಿಗುತ್ತೋ ಕಾರೋಬಾರ್ ಮಾಡ್ತಾ ಕೇಳ್ತಾ ಹೇಳ್ತಾ ಡೈರೆಕ್ಷನ್ ಕೊಡ್ತಾ ದೇಹದ ಪ್ರಪಂಚದಿಂದ ದೇಹ ಬಾನದಿಂದನೂ ಪರೇ ಸೈಲೆನ್ಸಲ್ಲಿ ಹೊರಟೋಗ್ಬಿಡಿ ಮಕ್ಕಳು. ಎಲ್ಲರಲ್ಲೂ ಒಂದು ರಿಕ್ವೆಸ್ಟು ನಿಮ್ಮೆಲ್ಲರಲ್ಲಿ, ಇವತ್ತಿಂದ 21st ಕಂಪ್ಲೀಟ್ ಎಲ್ಲರೂ ಸೈಲೆನ್ಸಲ್ಲಿರಿ. ನಿಮ್ಮ ಕೆಲಸ ಕಾರ್ಯಗಳಿದ್ದರೆ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ ಬಿಟ್ಬಿಟ್ಟು. ಯಾಕೆಂದರೆ ಲಾಸ್ಟಲ್ಲಿ ನಿಮ್ಗೆ ಅಭ್ಯಾಸ ಆಗಬೇಕು. ಕೆಲಸ ಏನಿರಲ್ಲ, ಸುಮ್ಮನೆ ಕೂತ್ಕೊಳ್ಳೋದು ಅಭ್ಯಾಸ ಆಗಬೇಕು. ಯಾವ ಟಿ ವಿ ರೇಡಿಯೋ ಇದೆಲ್ಲ ಕತೆಗಳಿರಲ್ಲ. ಸುಮ್ಮನೆ ಕೆಲಸನೂ ಇಲ್ಲ, ಇನ್ನೇನೂ ಇಲ್ಲ, ಬೇರೆ ಎಲ್ಲ ಸುಮ್ಮನೆ ಕೂತ್ಕೊಳ್ಳೋದು, ಸೈಲೆಂಟಲ್ಲಿ ಕೂತ್ಕೊಳ್ಳೋದು ಅಭ್ಯಾಸ ಆಗಬೇಕು. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅನ್ಲೆಸ್ ಎಮರ್ಜೆನ್ಸಿ ಹೊರಗೆ ಸೇವೆ ಇರೋರನ್ನು ಬಿಟ್ಟರೆ ದಯವಿಟ್ಟು ಎಲ್ಲರೂ ಇವತ್ತಿಂದ ಎಲ್ಲ ಬಿಟ್ಟು ಸುಮ್ಮನೆ ನಿರಂತರ ಯೋಗ, ಮುರಳಿ ಓದ್ರಿ, ಯೋಗ ಮಾಡಿ, ಮುರಳಿ ಓದಿ, ಬಾಬಾನ ಹತ್ರ ಮಾತಾಡಿ, ಮುರಳಿ ಓದ್ರಿ, ಕೂತ್ಕೊಳ್ರಿ, ಇಷ್ಟು ಮಾಡಿರಿ. ಕೆಲಸ ಕಾರ್ಯ ಮಾಡ್ತಾ ಇದೆಯಾ, ಕಾರೋಬಾರ ಏನಾದರೂ ಸ್ಥೂಲ ಕರ್ಮಣ ಸೇವಾ ಇದೆ, ಚುಪ್ ಶಾಂತವಾಗಿ ಬಾಬನ ನೆನಪಲ್ಲಿ ಅವ್ಯಕ್ತ ಶರೀರಿ. ಬಾಬನ್ ದೇಹ ಬಾನ ಅನ್ನೋದು ಟ್ರೇಸು ಇರಂಗಿಲ್ಲ. ಇದನ್ನು ದಯವಿಟ್ಟು ಮನೆಯಲ್ಲಿರೋರಿರಲಿ, ಸೆಂಟ್ರಲ್ಲಿರೋರಿರಲಿ, ಎಲ್ಲರಿಗೆ ಇದು ದಯವಿಟ್ಟು ಒಂದು ರಿಕ್ವೆಸ್ಟು. ಬಾಬನ ಆಸೆ ಪೂರ್ಣ ಮಾಡೋಕ್ಕೆ ನೀವೆಲ್ಲ ಮಾಡಲೇಬೇಕು. ಯಾಕೆಂದರೆ ಇದು ಸರಿಯಲ್ಲ. ಬಾಬವರು ನನ್ನ ಪಾಡಿಗೆ ನಾನು ಇದ್ದವ್ರನ್ನ ಕರೆದ್ಬಿಟ್ಟು ನೀವು ಮನಸ್ಸಿಗೆ ಬಂದಂಗೆ ನಡೀತೀರಾ, ಎಷ್ಟು ಸಾರಿ ಹೇಳಿಸ್ಕೊಳ್ಬೇಕು, ಇವೆಲ್ಲ ಚೆನ್ನಾಗಿಲ್ಲ ಅಲ್ವಾ? ಇಟ್ ಈಸ್ ಎ ಸೀರಿಯಸ್ ಥಿಂಗ್. ದೊಡ್ಡ ಕರ್ಮ ಇದು ತಲೆ ಮೇಲೆ ಭಗವಂತನ ಋಣ ಇಟ್ಕೊಳ್ಳೋದು. ಅದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ದೇಹ ಬಾನದಿಂದನೂ ದೂರ ಸೈಲೆನ್ಸ್ ಜಗತ್ತಿಗೆ ಹೊರಟೋಗ್ಬಿಡ್ರಿ. ಅಭ್ಯಾಸ ಅನುಭವ ಮಾಡ್ತಾ ಅನ್ಯರಿಗೆ ಮಾಡಿಸ್ತಾ ಈ ಸ್ಥಿತಿಯಲ್ಲಿ ನೀವಿದ್ದರೆ ಎಲ್ಲ ಸಮಸ್ಯೆಗಳಿಗೆ ನ್ಯಾಚುರಲಿ ಸಲ್ಯೂಷನ್ ಸಿಗುತ್ತೆ. ಇದರಲ್ಲಿ 1 ಸೆಕೆಂಡ್ ಯಾರಿಗಾದರೂ ಶಾಂತಿ ಶಕ್ತಿಯ ಅನುಭವ ಮಾಡಿಸ್ಬೋದು. ಯಾರೆಲ್ಲ ಬರ್ತಾರೆ ಈ ಸ್ಥಿತಿಯಿಂದ ನೀವು ಅನ್ಯರಿಗೆ ಸಾಕ್ಷಾತ್ಕಾರದ ಅನುಭವ ಮಾಡಿಸ್ಬೋದು. ಸ್ಲೋಗನ್ ವ್ಯರ್ಥ ಸಂಕಲ್ಪ ವಿಕಲ್ಪ से किनारा कर आत्मिक स्थिति में रहना ही ಯೋಗಯುಕ್ತ बनना है. ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪದಿಂದ ಕಿನಾರ ಎಲ್ಲ ಸೈಡ್ ಲೈನ್ ಮಾಡಬೇಕು. ತನ್ನ ಆತ್ಮಿಕ ಸ್ಥಿತಿಯಲ್ಲಿ ನಿರಂತರವಾಗಿರೋದೇ ಯೋಗಯುಕ್ತ ಸ್ಥಿತಿ. ಈಗ ಇಲ್ಲಿದೆಲ್ಲ ಡೈವರ್ಷನ್ ಎಂಡಾಯಿತು. ನಾನು ಆತ್ಮ ಅಂತ ಇದ್ದಾಗ ನನಗೆ ಯಾರು ನೆನಪು ಬರುತ್ತೆ? ತಂದೆ ಇದೆ ನೆನಪು ಬರೋದು. ಆತ್ಮಕ್ಕೆ ಇನ್ನೊಂದು ನಿರಾಕಾರ ಬಿಂದುಗೆ ನಿರಾಕಾರನೇ ನೆನಪು ಮಾಡೋದು. ನಿರಾಕಾರಿ ಪ್ರಪಂಚನೇ ಕಣ್ಣು ಮುಂದೆ ಬರೋದು. ಬೇರೆ ಹೆಂಗೆ ಬರೋಕ್ಕಾಗುತ್ತೆ? ಬರೋಕ್ಕಾಗಲ್ಲ. ಸರಿನಾ? ಮೀಠೆ ಬಚ್ಚೆ ಏನು ಹೇಳಿದ್ರು? ನೀವು ಅರ್ಧ ಕಲ್ಪ ಯಾರ ಭಕ್ತಿ ಮಾಡಿದ್ರಿ ಅವರು ಸ್ವಯಂ ಬಂದು ನಿಮಗೆ ಓದಿಸ್ತಿದ್ದಾರೆ. ಈ ವಿದ್ಯೆಯಿಂದಲೇ ನೀವು ದೇವಿ ದೇವತೆಗಳಾಗ್ತೀರ ಮಕ್ಕಳೇ. ಮುಖ್ಯ ಮಾತು ಏನಂದರೆ ಬಾಬೂರು ಸಂದೇಶ ಅಂದರೆ ಅದು ಪ್ರಿಂಟೆಡ್ ಇಲ್ಲ. ಪ್ರಿಂಟೆಡ್ ಮಾಡಿ ನೀವು ಮತ್ತೆ ಪುನಃ ಓದ್ತೀನಿ ಅದನ್ನು. ಬಟ್ ಆದರೆ ನೀವೆಲ್ಲರೂ ಈ ಮಾತು ಬಾಬಾ ತುಂಬ ಸೀರಿಯಸ್ಸಾಗಿ ಹೇಳಿದ್ದಾರೆ. ಒಂದು ಟೆಂಪಲ್ ಉದಾಹರಣೆಯನ್ನು ಕೊಟ್ಬಿಟ್ಟು, ಈಗ ಪಹಾಡ್ ಮೇಲೆ ಸ್ಥಾನಗಳಲ್ಲಿದ್ದಾಗ ಏನಾದರೂ ಮಂಚು ಬಿದ್ದರೆ ಎಲ್ಲ ಟೆಂಪಲ್ಲು ಕ್ಲೋಸ್ ಆಗಿಬಿಡುತ್ತೆ. ಅದರಲ್ಲಿ ಬಾಬೂರು ಅವ್ರಿಗೇನು ತೋರಿಸ್ತಿದ್ದಾರೆ ಅಂದರೆ, ಒಂದು ಟೆಂಪಲ್ ಮಾತ್ರ ತೆಗೆದಿತ್ತು. ಯಾವ ಟೆಂಪಲಲ್ಲಿ ಈಗ ಟೆಂಪಲ್ ಟೈಮ್ ತೆಗಿಯೋ ಟೈಮ್ ಮುಚ್ಚೋ ಟೈಮ್ ಇರುತ್ತೆ ತಾನೇ, ಹಾಗೆ ಇನ್ನೇನು ಮುಚ್ಚಬೇಕು, ಪೂಜಾರಿ ಗಡಿಯಾರ ನೋಡ್ತಾ ಇದ್ದಾರೆ, ಒಂದು ಇನ್ನೇನು ಸ್ವಲ್ಪ ಸೆಕೆಂಡ್ಸ್ ಇರುವಾಗ ಅರ್ಧ ಕ್ಲೋಸ್ ಆಗಿಬಿಡುತ್ತೆ. ಆಮೇಲೆ ಇನ್ನು ಸ್ವಲ್ಪ ಎಲ್ಲರೂ ಓಡ್ಕೊಂಡು ಬರ್ತಿರ್ತಾರೆ, ಟೈಮ್ ಆಗೋಯ್ತು ಮುಚ್ಚಿಬಿಡುತ್ತೇನೋ ಬಾಗಿಲು ಅಂತ ಹೇಳ್ಬಿಟ್ಟು ಬೀಗ ಹಾಕ್ಬಿಡ್ತಾರೇನೋ ಅಂತ ಓಡ್ಕೊಂಡು ಬರ್ತಾ ಸೆಕೆಂಡಲ್ಲಿ ಇನ್ನೇನು ಸೆಕೆಂಡ್ಸು ಅರ್ಧ ಸೆಕೆಂಡ್ ಒಳಗಡೆ ಫುಲ್ ಕ್ಲೋಸ್ ಆಗಿಬಿಡುತ್ತೆ. ಭಕ್ತರು ಏನು ಮಾಡೋಕ್ಕಾಗಲ್ಲ. ಆವಾಗ ತಾನೇನೇನು ತಂದಿದ್ರು ಅದನ್ನೆಲ್ಲ ಬಾಗಿಲಲ್ಲೇ ಇಟ್ಟು ಹೋಗ್ತಾರೆ. ದರ್ಶನ ಸಿಗಲ್ಲ, ಪ್ರಾಪ್ತಿನೂ ಇಲ್ಲ.
ಬಾಬಾ ಹೇಳ್ತಾರೆ ಭಗತ್ ಬಚ್ಚೆ ಬಿ ಅಂತಲೂ ಹೇಳ್ತಾರೆ. ಆದರೆ ಇದು ನೀವು ಬ್ರಾಹ್ಮಣ ಮಕ್ಕಳಿಗೆ, ಬಾಬಾ ನೀನು ಇವತ್ತು ಟೆಂಪಲ್ ಏನಕ್ಕೆ ತೋರಿಸ್ತಾ ಇದೆಯಾ ಅಂದರೆ, ಬಾಬಾ ಹೇಳ್ತಾರೆ ನಿಮಗೆ ಅರ್ಥ ಆಯ್ತಾ ನಾನು ಏನು ತೋರಿಸ್ತಿದ್ದೀನಿ ಅಂತ. ಅವ್ರು ಹೇಳ್ತಾರೆ ಅದು ನೀವೇ ಹೇಳ್ಬೇಕು ಸೀಕ್ರೆಟ್ ಏನು ತೋರಿಸ್ತಿದ್ದೀರಲ್ಲ ಅಂತ. ಆವಾಗ ಬಾಬಾ ಹೇಳ್ತಾರೆ ಇಷ್ಟು ಸಮಯದಿಂದ ಮಕ್ಕಳು ಎಷ್ಟು ತಡಫ್ರೆ, ಎಲ್ಲ ಮಕ್ಕಳು ಸೆಂಟರ್ಸಿಗೆ ಬರೋಕ್ಕೆ ತುಂಬ ಟ್ರೈ ಮಾಡ್ತಿದ್ದಾರೆ, ಆದರೆ ಅವ್ರು ಬರೋಕ್ಕಾಗ್ತಾಯಿಲ್ಲ. ಬರೋಕ್ಕಾಗದೇ ಇರೋ ಪರಿಸ್ಥಿತಿ ಅಂದರೆ ಆಫ್ ಕ್ಲೋಸ್ಡ್, ಅಂದರೆ ಸೂಕ್ಷ್ಮವತನದ ಬಾಗಿಲು ಅರ್ಧ ಕ್ಲೋಸ್ ಆಯಿತು ಅಂದಾಗ ಇನ್ನು ಸ್ವಲ್ಪ ಏನಿದೆ ಅದರಲ್ಲಿ ನೀವು ಮಕ್ಕಳು ಇಷ್ಟೆಲ್ಲ ಅರ್ಧ ಕ್ಲೋಸ್ ಆಗಿ ಈ ಪರಿಸ್ಥಿತಿ ಒಂದು ದೊಡ್ಡ ವಾರ್ನಿಂಗ್. ಬಾಬಾ ಹೇಳ್ತಾರೆ ಅಬ್ಬಿ ಬಿ ಬಚ್ಚೋಂಕೋ ಚೇತಾವನಿ ದೇ ರಾವು ಅವ್ರು ಇಶಾರ ಬಿ ಕರ್ ರಾವು. ಯೋಗಿಗಳಿಗೆ ಇಶಾರ, ಕೇರ್ಲೆಸ್ ಆಗಿರೋರಿಗೆ ಚೇತಾವನಿ. ಚೇತಾವನಿ ಅನ್ನೋ ಶಬ್ದ ಎಂದೂ ಬಾಬಾ ಸಂದೇಶದಲ್ಲಿ ಯೂಸ್ ಮಾಡಲ್ಲ. ಇಟ್ ಈಸ್ ನಾಟ್ ಎ ವಾರ್ನಿಂಗ್, ಬಿಯಾಂಡ್ ವಾರ್ನಿಂಗ್ ಇದು. ಸದ್ಗುರುನೂ ಅಲ್ಲ, ಸದ್ಗುರು ಧರ್ಮರಾಜನ ಮಧ್ಯದ ಶಬ್ದ ಇದು. ಯಾಕೆಂದರೆ ಸದ್ಗುರು ಕೃಪೆ ಆಶೀರ್ವಾದದಿಂದನೂ ಬಾಬಾ ನ್ಯಾರ ಆಗ್ಬಿಟ್ರು. ಬಾಬಾ 1917 ಏನು ಲಾಸ್ಟ್ ಮುರುಳಿ ಹೇಳಿದ್ರು, ಬಾಬಾ ವಾಸ್ ತುಂಬ ಅಫಿಷಿಯಲ್ ಇರಬೇಕು. ನೀವು ತೆಗೆದು ನೋಡಿ ಆ ಚಿತ್ರನ. ಬಾಬಾ ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅಂತಂದರೆ ಸಮಾಪ್ತಿ ವರ್ಷ ಮನಾವ್ ಅಂದ್ಬಿಟ್ರು. ಈ ವಾಸ್ ವೆರಿ ಸೀರಿಯಸ್, ಗಂಭೀರವಾಗಿ ಮಾತಾಡಿದ್ರು ಬಾಬವರು. ಸೊ ಅದರಿಂದ ಈಗೇನು ಇದೆ ಮಾರ್ಜಿನ್ನು, ಬಾಬಾ ಹೇಳ್ತಾರೆ ಇಷ್ಟೆಲ್ಲ ಆದ್ರೂ ಇದನ್ನು ಯಾರೂ ವಾರ್ನಿಂಗ್ ಅಂದ್ಕೋತಿಲ್ಲ ಬಾಬನ ಮಕ್ಕಳು. ಬಾಬಾ ಹೇಳ್ತಿರೋದು ಈಗಲೂ ಗೂಮ್ ರಹೆ ಹೇ ಅಲ್ಬೇಲೆ ಪನ್ಮೆ ಸೋ ರಹೆ ಹೇ ಕುಚ್ ಬಿ ನಹಿ ಸೋಚ್ತೆ ಹೇ. ಈ ಶಬ್ದ ಯೂಸ್ ಮಾಡಿದ್ದಾರೆ. ಅದನ್ನು ಕ್ಲಿಯರ್ ಸಂದೇಶ ರೈಟಿಂಗಲ್ಲಿ ಬರಲಿಲ್ಲ, ಅದನ್ನು ಬರೆದು ನಿಮ್ಮೆಲ್ಲರಿಗೂ ಒಂದೊಂದು ವರ್ಡ್ ಏನು ನಾನು 7 ಸಾರಿ ಕೇಳಿದ್ದೀನಿ. ಸ್ಟಿಲ್ ಹಿಂದೆ ಮುಂದೆ ಏನು ಶಬ್ದಗಳು ಯೂಸ್ ಮಾಡ್ತಿದ್ದಾರೆ ಬಾಬಾ ಅಂತ. ಬಾಬಾ ಸೀದಾ ಅವ್ರ ಬುದ್ಧಿ ಹಿಡ್ಕೊಂಡು ಆ್ಯಕ್ಯುರೇಟ್ ಸಂದೇಶ ಹೇಳಿಸ್ದಂಗಿದೆ. ಅಂದಾಗ ಇಷ್ಟೆಲ್ಲ ಆದ್ರೂ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ. ಇದು ಫೈನಲ್ ವಾರ್ನಿಂಗ್. ಅದಕ್ಕೆ ನಾನು ಇದು ತಿಳ್ಕೊಳ್ದೇನೆ ಇನ್ನೂ ಹುಡುಗಾಟಿಕೆಯಲ್ಲಿ ಯಾರಿಗೆ ಹೆಂಗೆ ಬೇಕೋ ಏನು ಬೇಕೋ ಯಾವ ಥರ ಬೇಕೋ ಸಮಯ ಹಂಗೆ ಕಾಲ ಕಳೀತಿದ್ದಾರೆ. ಫೀಲಿಂಗ್ ಬಂದರೆ ಫೀಲಿಂಗು, ಮೂಡ್ ಆಫ್ ಬಂದರೆ ಮೂಡ್ ಆಫು, ಕ್ರೋಧ ಬಂದರೆ ಕ್ರೋಧ, ಅಹಂಕಾರ ಬಂದರೆ ಅಹಂಕಾರ, ಏನೇನು ಸ್ಥಿತಿಗತಿಗಳಿದೆ ಹಂಗಂಗೆ ಹಳೇದು ಯೂಸ್ ಮಾಡ್ಕೊಂಡು ನಡೀತಾ ಇದ್ದಾರೆ. ಆದರೆ ನಾನು ಚೇತಾವನಿ ದೇರ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ವಾರ್ನಿಂಗ್ ಅನ್ನೋದು ಇಂಗ್ಲೀಷಲ್ಲಿ, ಬಟ್ ಚೇತಾವನಿ ತುಂಬ ಸ್ಟ್ರಾಂಗ್ ವರ್ಡ್ ಅದು. ಅದರಿಂದ ಈಗಲಾದ್ರೂ ಇನ್ನು ಸ್ವಲ್ಪನೇ ಸೆಕೆಂಡ್ಸ್ ಇದೆ, ಸೂಕ್ಷ್ಮವತನದ ಬಾಗಿಲು ಕಂಪ್ಲೀಟ್ ಮುಚ್ಚುತ್ತೆ. ಮಾಡೋರು ಮಾಡ್ಬೋದು, ಬಿಡೋರು ಬಿಡ್ಬೋದು. ಸೂಕ್ಷ್ಮವತನದ ಬಾಗಿಲು ಮುಚ್ಚೋ ಅರ್ಥ ಏನು? ಸೆಂಟರ್ಸ್ಗಿನ್ನ ಆಚೆ ನೀವು ಮನೆಯಿಂದ ಆಚೆ ಬರೋಕ್ಕೆ ಆಗದೆ ಇರೋ ಪರಿಸ್ಥಿತಿ. ಸೂಕ್ಷ್ಮವತನದ ಬಾಗಿಲು ಮುಚ್ಚೋದಂದರೆ ತಂದೆ ತಾಯಿ ಎಲ್ಲ ಸಂಬಂಧಗಳ ಪಾಲನೆ ಕ್ಲೋಸ್. ಯಾರು ಬಹುಕಾಲದ ತನ್ನ ಅಭ್ಯಾಸ ಶ್ರೀಮತದ ಆಜ್ಞಾಕಾರಿಗಳಾಗಿ ಯಾರೆಲ್ಲ ಬಾಬನಿಗೆ ಆನೆಸ್ಟ್ ಆಗಿದ್ದಾರೋ, ನಿರಾಕಾರಿ ಸ್ಥಿತಿ ಮಾಡ್ಕೊಂಡಿದ್ದಾರೋ, ಬಾಬನ ಅನುಸಾರ ನಡೀತಾ ಈಗ 10 ಮಂತ್ಸ್ ಕೊಟ್ಟರು, ಯಾರಿದನ್ನು ಸಫಲ ಮಾಡಿದಾರೋ ಆ ಮಕ್ಕಳಿಗೆ ಮಾತ್ರ ಲಿಫ್ಟ್ ಸಿಗ್ಬೋದು. ಹಂಗೆ ಹಿಂಗೆ ಎಲ್ಲರೂ ನೋಡ್ಕೋಬೇಕು ಹೆಂಗೆ ಹೋಲ್ 10 ಮಂತ್ಸ್ ಹೆಂಗೆ ನಡೆದಿದೆ ಅಂತ. ಹೆಂಗೆ ಸಫಲ ಮಾಡಿದ್ದೀವಿ ಸಮಯ, ಒಂದೊಂದು ಸೆಕೆಂಡ್, ಒಂದೊಂದು ಗಳಿಗೆನ, ಒಂದೊಂದು ಸಂಕಲ್ಪ. ಟೈಮ್ ವ್ಯಾಲ್ಯೂ ಆ್ಯಂಡ್ ಸಂಕಲ್ಪದ ಬೆಲೆ ಎಲ್ಲಿಷ್ಟಿಟ್ಟಿದ್ದೀನಿ, ಏನು ಮಾಡಿದ್ದೀನಿ, ಇದರ ಆಧಾರದ ಮೇಲೆ ನೀವೇ ಯೋಚನೆ ಮಾಡಬೇಕು ನಾವು ಏನಾಗ್ತೀವಿ, ಏನು ಮಾಡಬೇಕೀಗ ಅಂತ. ಇದು ಸೀರಿಯಸ್ ವಿಷಯ. ನೀವು ಇದನ್ನೆಲ್ಲರೂ ದಯವಿಟ್ಟು ಎಲ್ಲರೂ ಅಟೆನ್ಷನ್ ಪ್ಲೀಸ್, ಭಾಳ ಸೀರಿಯಸ್ಸಾಗಿ ತಗೊಳ್ಳಿ.
ಬಾಬಾ ಹೇಳಿದರೆ ಅಭಿ ದುನಿಯಾ ಗಿರ್ತಿ ಕಲಾ ಕಿ ಓರ್ ಹೈ. ಬಾಬಾ ಸದಾ ಹೇಳೋರು ಉತರ್ತಿ ಕಲಾ ಅಲ್ಲ, ಉತರ್ನ ಗಿರ್ನ ಎರಡರಲ್ಲಿ ತುಂಬ ದೊಡ್ಡ ಅಂತರ ಇದೆ. ಯಾರಾದರೂ ಏಣಿ ಇಳಿಯೋರು ಇಳಿತಾರೆ, ಬೀಳೋದಂದರೆ ಅಲ್ಲಿಂದ ಬಿದ್ದರೆ ಕಡೆ ಬೀಳ್ತಾರೆ, ಮಣ್ಣಕ್ಕೆ ನೆಲಕ್ಕೆ ಬೀಳ್ತಾರೆ. ದುನಿಯಾ ಬೀಳ್ತಿದೆ ಅಂದರೆ ಫೈನಲ್ ಫ್ಲ್ಯಾಟ್ ಆಗುತ್ತೆ ಅನ್ನೋ ಪ್ರಶ್ನೆ. ಫ್ಲ್ಯಾಟ್ ಆಗೋದಕ್ಕೆ ಮುಂಚೆ ನೀವೇನು ಮಾಡಬೇಕೋ, ನೀವು ಇಡೀ ಜಗತ್ತಿಗೀಗ ಕೊಡೋ ಸಮಯ, ಇಡೀ ಜನವರಿ ತಿಂಗಳು 1ನೇ ತಾರೀಕಿಂದ ಹೆಂಗೋಗಿದೆ ನೋಡ್ರಿ. ಅಮೃತ ವೇಳೆ ಎಷ್ಟು ಎದ್ದಿದ್ದೀರಾ ನೋಡ್ರಿ. ಮುರುಳಿಗಳ ಧಾರಣೆಯಲ್ಲಿ ಎಷ್ಟು ಅಟೆನ್ಷನ್ ಕೊಟ್ಟಿದ್ದೀರಾ ನೋಡ್ಕೊಳ್ರಿ. ಎಷ್ಟು ಇಡೀ ದಿನ ಸಮಯ ಸಂಕಲ್ಪ ಸಫಲ ಆಗೋದೇನು ಮಾಡಿದ್ದೀರಾ ನೋಡ್ಕೋಬೇಕು. ನಾವೆಲ್ಲ ನೋಡ್ಕೋಬೇಕು. ಒಳಗಡೆ ಏನು ಮಾಡಿದ್ದೀನಿ, ಇಡೀ ತಿಂಗಳು ನೀವೇನು ಮಾಡಬೇಕಾಗಿತ್ತು ವಿಶ್ವಕ್ಕೆಲ್ಲ ಕೊಡೋದು. ಮಕ್ಕಳೇ ಏನು ಮಾಡಿದ್ದೀರ? ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಂಡು ನಮ್ಮಲ್ಲಿ ತುಂಬಿಕೊಂಡಿದ್ರೆ ತಾನೇ ಕೊಡೋದು. ನಾನು ತಗೊಳ್ತಾ ಇದ್ರೆ ತಾನೇ ಕೊಡೋದು. ನಾನೇ ಕೇರ್ಲೆಸ್ ಆಗಿ ಘೂಮ್ ರಹೆ ಹೇ ಕೇರ್ಲೆಸ್ ಮೇ ಸೋ ರಹೆ ಹೇ ಅನ್ನೋ ಶಬ್ದ ಯೂಸ್ ಮಾಡಿದ್ದಾರೆ ಬಾಬಾ ತನ್ನ ಮಕ್ಕಳಿಗೆ. ಸೋ ರಹೆ ಅಂತಂದರೆ ಬರೀ ಸ್ಥೂಲ ನಿದ್ರೇನೇ ಅಲ್ಲ, ಆದರೆ ಸಮಯ ಏನು ನಡೀತಿದೆ, ಬಾಬಾ ಏನು ಹೇಳ್ತಿದ್ದಾರೆ ಅದರದ್ದು ಪ್ರಜ್ಞೆನೇ ಇಲ್ಲ ಅಂತ ಮಲಗೋದಂದರೆ. ಆ ಥರ ರೀತಿ ನೀತಿಗಳಿರೋದಂದರೆ ಒಂದಿಷ್ಟು ಸೀರಿಯಸ್ನೆಸ್ ಇಲ್ಲ ತನ್ನ ಪರಿವರ್ತನೆಯ ಪ್ರತಿ. ಅಂದರೆ ಸೋ ರಹೆ ಹೇ ಘೂಮ್ ರಹೆ ಅಂತ. ಬುದ್ಧಿ ಘೂಮ್ ರಹೆ, ಮನ್ ಘೂಮ್ ರಹೆ ಅಂದಾಗ ಈ ಎಷ್ಟು ದೊಡ್ಡ ಚೇತಾವನಿ ಮಕ್ಕಳಿಗೆ. ಜ್ಞಾನ ಯಾರಿಗೆ ಗೊತ್ತಿಲ್ಲೋ ಅವ್ರಿಗೆ ಬ್ಲೇಮ್ ಮಾಡೋ ಪ್ರಶ್ನೆನೇ ಇಲ್ಲ. ಆದರೆ ನಮಗೆ ನಮ್ಮ ಲೆಕ್ಕಾಚಾರ ಇದನ್ನು ಹೇಳುವಾಗ ನೆನ್ನೆ ನೇಹಬೇನ್ ಹೇಳ್ತಾ ಇದ್ರು, ದಾದಿ ಗುಲ್ಜಾರ್ ದಾದಿನ ಏನು ಬಾಬಾ ಕೂರಿಸಿದ್ದಾರೆ, ಇದನ್ನು ಸಾಧಾರಣ ಅಂತ ತಿಳ್ಕೊಬೇಡ್ರಿ. ಅವರು ಇಷ್ಟು ವರ್ಷ ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳೋದು, ನಾವು ಪರಿವರ್ತನೆ ಆಗದೆ ಅವರ ಇದಕ್ಕೆ ನಾವು ಅಕೌಂಟಬಲ್ ಆಗಬಾರ್ದು, ಎಚ್ಚರವಾಗಿರಬೇಕು. ತುಂಬ ಆಲೋಚನೆ ಮಾಡಿರಿ ನೀವೆಲ್ಲ. ಬ್ರಾಹ್ಮಣ ಪರಿವಾರ ಕೂರಿಸಿದ್ದಾರೆ ಬಾಬು. ಇವೆಲ್ಲ ಸಾಧಾರಣ ಜವಾಬ್ದಾರಿ, ಎಲ್ಲ ಸಾಧಾರಣ ಲೆಕ್ಕಾಚಾರ ಅಲ್ಲ. ಅಕೌಂಟಬಿಲಿಟಿ ಇದೆ ನೋಡ್ರಿ. ಎಲ್ಲ ತರಹದ ಲೆಕ್ಕಗಳನ್ನು ಲೆಕ್ಕ ಹಾಕ್ರಿ ನೀವೆಲ್ಲ. ಒಂದು ಲಿಸ್ಟ್ ಇಟ್ಕೊಳ್ಳಿ ಯಾವ್ಯಾವ ಲೆಕ್ಕಾಚಾರ. ಅದರಲ್ಲಿ ಆಧಾರದ ಮೇಲೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಎಲ್ಲ ಕೆಲಸ ಬಿಟ್ಟು ಕೂತ್ಕೊಳ್ಳಿ ದಯವಿಟ್ಟು. ನಿಮ್ಮ ಕೆಲಸ ಕಾರ್ಯ ಎಲ್ಲೂ ಓಡೋಗಲ್ಲ. ಫಸ್ಟು ನಿಮ್ಮ ಕೆಲಸ, ನಿಮ್ಮ ಪ್ರತಿ ನಿಮ್ಮ ಕೆಲಸ ಇದೆಯಲ್ಲ, ನನ್ನ ಪ್ರತಿ ನನ್ನ ಜವಾಬ್ದಾರಿ, ಅದನ್ನು ನಾವು ಮಾಡೋಣ ಈಗ. ಪರಿವರ್ತನೆಯ ಸ್ವಯಂ ಪರಿವರ್ತನೆಯ ಜವಾಬ್ದಾರಿ ಇದರಲ್ಲಿ ಎಚ್ಚರ ಪ್ಲೀಸ್. ಸಂದೇಶ ಹಂಗಿದೆ, ಇದನ್ನು ದಯವಿಟ್ಟು ಯಾರೂ ಹಂಗೆ ತಗೋಬೇಡ್ರಿ. ಆ ಥರ ಈ ಥರ ಈಸಿಯಾಗಿ ತಗೋಬೇಡಿ ಭಗವಂತನನ್ನು. ಇನ್ನೊಂದು ಮಾತು, ಸೀರಿಯಸ್ ವಿಷಯ, ಸೂಕ್ಷ್ಮವತನ ಕ್ಲೋಸ್ ಆಗೋದಂದರೆ ಪ್ರಾಪ್ತಿ ಪಶ್ಚಾತ್ತಾಪ. ಏನು ತಗೊಳಕ್ಕಾಗಲಿಲ್ಲೋ ಎಲ್ಲ ಬಾಬೋರು ತೋರ್ಸೋಕ್ಕೆ ಶುರು ಮಾಡ್ತಾರೆ. ಅವಾಗೇನು ಮಾಡೋದು? ಎಲ್ಲ ಯೋಚನೆ ಮಾಡಿರಿ ನೀವು. ಟೈಮ್ ಕೈ ಬಿಟ್ಟು ಹೋದ್ಮೇಲೆ ಏನು ಮಾಡಬೇಕು? ಗ್ಲಾಸ್ ಶೀಶ್ ಮೇಲಾಗ್ಬಿಡುತ್ತೆ. ನಾನೇನು ಮಾಡಿದೆ, ಏನು ಕಳ್ಕೊಂಡೆ, ಏನಾಗ್ತಿದೆ ಅನ್ನೋದು ಯೋಗ ಮಾಡೋಕ್ಕಾಗೋದೇ ಇಲ್ಲ, ಸಂಬಂಧ ಜೋಡ್ಸೋಕ್ಕಾಗೋದೇ ಇಲ್ಲ. ಇದು ಬಹಳ ಎಚ್ಚರವಾಗಿರಬೇಕು. ಓಕೆ, ಇವತ್ತು ಎಷ್ಟನೇ ತಾರೀಕು? 15ನೇ ತಾರೀಕು. ಪರಿವರ್ತನ್ ಶಕ್ತಿ ದ್ವಾರ ಸದಾ ವಿಜಯಿ. ब्रह्मा बाप ने परिवर्तन शक्ति द्वारा किसी के बोल और भाव को परिवर्तन किया. निंदा को स्तुति में, ग्लानि को गायन में परिवर्तन किया. अपमान को स्व अभिमान में, अपकार को उपकार में, माया के विघ्नों को माया की लगन में मगन होने का साधन समझ परिवर्तन किया. तब सदा विजयी बने. ऐसे फॉलो फादर करो.
सिर्फ स्नेही आत्माओं के प्रति स्नेही नहीं, ना उम्मीदवार को भी उम्मीदों का सितारा बना दो, तब कहेंगे कमाल इसको कहा जाता है ಫಾಲೋ ಫಾದರ್. ಅಂದರೆ ಮೂಲ ಬ್ರಾಹ್ಮಣ ಜೀವನದಲ್ಲಿ ಬೇಕಾಗಿರೋದು ಪರಿವರ್ತನಾ ಶಕ್ತಿ. ಪರಿವರ್ತನೆಯೂ ಸೆಕೆಂಡಲ್ಲಿ. ಅಂಥವರಿಗೆ ಸದಾ ವಿಜಯಿ. ಬಾಬಾ ಯಾವುದನ್ನು ಮಾಡಿದ್ರು, ಬ್ರಹ್ಮ ಬಾಬಾ ಪರಿವರ್ತನೆ ಶಕ್ತಿಯ ಮುಖಾಂತರ ಯಾರದೇ ಮಾತು ಭಾವನೆಯನ್ನು ಪರಿವರ್ತನೆ ಮಾಡಿದ್ರು. ಜೀವನದಲ್ಲಿ ಬರೋ ಎಲ್ಲ ನಿಂದೆಗಳನ್ನು ಮಹಿಮೆ ಸ್ತುತಿ ಅಂತ ಚೇಂಜ್ ಮಾಡಿದ್ರು. ಗ್ಲಾನಿಯನ್ನು ಗಾಯನದಲ್ಲಿ ಚೇಂಜ್ ಮಾಡಿಕೊಂಡ್ರು. ಒಂದು ಸ್ವಲ್ಪನೂ ತಗೊಳ್ಳೇ ಇಲ್ಲಲ್ಲ. ಈಗ ನಮ್ಮೆಲ್ಲರಿಗೆ ಜ್ಞಾನ ಇಷ್ಟು ಆಳವಾಗಿ ವಿಶಾಲವಾಗಿ ಗೊತ್ತಿದೆ. ಬ್ರಹ್ಮಬಾಬಂಗೆ ಅದು ಗೊತ್ತಿರಲೇ ಇಲ್ಲಲ್ಲ. ಶಿವಬಾಬಾ ಇನ್ನೂ ಏನೂ ಹೇಳಲೇ ಇಲ್ಲಲ್ಲ. ಬರೀ ಸಾಕ್ಷಾತ್ಕಾರ ಆಗಿದ್ದಷ್ಟೇ ತಾನೇ. ಅಪಮಾನನ ಸ್ವಾಭಿಮಾನದಲ್ಲಿ ತಗೊಂಡ್ರು, ಅಪಕಾರನ ಉಪಕಾರದಲ್ಲಿ ತಗೊಂಡ್ರು. ಏನೇನು ಒಳಗಿರೋರು ಹೆಚ್ಚು ಕಡಿಮೆ ಮಾಡಿದ್ರು ಬಾಬುವರು ವಾ ವಾ ಅಂತಂದರು. ಎಷ್ಟು ವಂಡರ್ಫುಲ್ ವಿಷಯ. ಯಾವ ಕಾರಣಕ್ಕೆ ಬ್ರಹ್ಮ ಬಾಬಾ ತಂದೆಯ ಮಾಯೆ ವಿಘ್ನಗಳಿಂದ ತಂದೆ ಇದೆಲ್ಲ ಏನು ನಿಂದೆ ಮಾನ ಅಪಮಾನ ಇದೆಲ್ಲ ಏನಿದೆ ಅಪಕಾರಗಳಿದೆ, ಇವೆಲ್ಲವನ್ನ ತಂದೆಯ ಲಗನ್ನಲ್ಲಿ ಇನ್ನೂ ಆಳವಾಗಿ ನಾನು ಹೋಗಲಿಕ್ಕೆ ಇದು ಕಾರಣ, ಒಂದು ಸಾಧನೆ ಅಂತ ತಿಳ್ಕೊಂಡು ಅದನ್ನೆಲ್ಲ ಪಾಸಿಟಿವ್ ತಗೊಂಡು ಯೋಗದಲ್ಲಿ ಮಗ್ನರಾಗೋಗ್ಬಿಟ್ರು. ಹಂಗೆ ಫಾಲೋ ಫಾದರ್ ಮಾಡಿ ಅದಕ್ಕೆ ಅವರು ವಿಜಯಿಯಾಗಿದ್ದು. ಸ್ನೇಹಿ ಆತ್ಮಗಳ ಪ್ರತಿ ಸಹಯೋಗಿ ಅಂದರೆ ನಿಮಗೆ ಯಾರು ಸ್ನೇಹ ತೋರಿಸ್ತಾರೆ ಅವ್ರಿಗೆ ಸಹಯೋಗಿ ಆಗೋದು ದೊಡ್ಡ ಕೆಲಸ ಅಲ್ಲ. ಯಾರು ನಿಮಗೆ ಸ್ನೇಹನೇ ತೋರಿಸಲ್ಲ, ನಿಮಗೆ ಹೆಚ್ಚು ಕಡಿಮೆ ಮಾಡ್ತಾರೆ, ಅವ್ರಿಗೆ ಸಹಯೋಗ ಕೊಡಿ. ಹೋಪ್ಲೆಸ್ಸಲ್ಲಿ ಹೋಪ್ ತನ್ನಿ, ಭರವಸೆಯನ್ನು ತನ್ನಿ, ಅದು ಕಮಾಲು. ಅಂಥವ್ರಿಗೆ ಹೇಳಲಾಗುತ್ತೆ ಫಾಲೋ ಫಾದರ್. ಸ್ವಲ್ಪ ಹಂಗಿಂಗಾದರೆ ಅಯ್ಯೋ ಮೂಗಿನ ಮೇಲೆ ಇರ್ತದೆ ಅಭಿಮಾನ ಅನ್ನೋದು, ಅಹಂಕಾರ ಅನ್ನೋದು. ಅದನ್ನೆಲ್ಲ ಗೆಲ್ಲಿ ಕಾಮೇಶು ಕ್ರೋಧೇಶು ಸಮಾಪ್ತಿ ಮಾಡಬೇಕು. ಅದರ ಹಿಂದೆ ಏನು ನಾನು ಅನ್ನೋದು ಇದೆಯಲ್ಲ, ದೇಹ ಬಾನ ಅದನ್ನು ಚರ್ಮನ ಕಿತ್ಬಿಟ್ಟು ಎಲ್ಲ ಕಟ್ಟಿಬಿಟ್ಟು ಪಕ್ಕಕ್ಕೆ ಇಟ್ಟಿರಿ. ಆತ್ಮ ನಾನು ಹೆಂಗೆ ಬಂದಿದ್ನೋ ಹಂಗೆ ಹೋಗಬೇಕು. ಇರೋವರೆಗೂ ತಂದೆಯ ಆಜ್ಞೆಗಳ ಮೇಲೆ ನಡೀತಾ, ತಂದೆ ಏನೀಗ ಸೂಕ್ಷ್ಮ ಸೇವೆ ಕೊಟ್ಟಿದ್ದಾರೆ, ಮನಸ್ಸ ತನ್ನ ವೈಬ್ರೇಷನ್ನಿಂದ, ತನ್ನ ಸಂಕಲ್ಪದಿಂದ, ತನ್ನ ಭಾವನೆಗಳಿಂದ, ನನ್ನ ಮುಖದಿಂದ, ನನ್ನ ಮಾತು, ನನ್ನ ದೃಷ್ಟಿಯಿಂದ ಬರೀ ಅನ್ಯರಿಗೆ ಸುಖದಾಯಿಯಾಗಿ ನಡೆದ ಆಶೀರ್ವಾದ ತಗೋಬೇಕು ಅನ್ನೋದೊಂದು ಪಕ್ಕಾ ಮಾಡ್ಕೊಂಡ್ಬಿಡ್ರಿ. ಚಾಹೆ ಮನೆಯಲ್ಲಿ ಇದ್ದೀರೋ, ನಿಮ್ಮ ಮನೆಯಲ್ಲಿ ಮಾತು ಕೇಳ್ತಾರೋ ಇಲ್ವೋ, ನೀವು ಬೇಜಾರಾಗಬೇಕಾಗಿಲ್ಲ. ವಾರೇ ವಾ ಬಾಬಾ, ವಾರೇ ಬಾಬಾ, ನಿನ್ನ ನೆನಪಲ್ಲಿರೋಕ್ಕೆ ಎಷ್ಟು ಚೆನ್ನಾಗಿದೆ ಪರಿಸ್ಥಿತಿ ಅಂತ ಆನಂದವಾಗಿರಿ, ಖುಷಿಯಾಗಿರಿ. ಎಲ್ಲ ಪಾಸಿಟಿವ್ ಆಗಿ ತೊಗೊಳ್ಳಿ ಬ್ರಹ್ಮ ಬಾಬನ ತರಹ. ಅವಾಗ ಆನಂದವೇ ಆನಂದ. ಬಾಬಾ ಕಾಣ್ತಾ ಇರ್ತಾರೆ ನಿಮ್ಮ ಕಣ್ಣಲ್ಲಿ. ಬಾಬನ್ನೇ ಮಗನ ಮಾಡ್ಕೊಳ್ಳಿ, ಮಗಳು ಮಾಡ್ಕೊಳ್ಳಿ, ಫ್ರೆಂಡ್ ಮಾಡ್ಕೊಳ್ಳಿ, ಏನು ಬೇಕೋ ಎಷ್ಟು ಬೇಕೋ ಬಾಬನಿಂದ ತಗೊಂಡ್ಬಿಡಿ. ಫಿಲ್ ಬಿ ಆಫ್ ಕ್ಲೋಸ್ಡ್. ಏನು ಸ್ನೇಹದ ಸಂಬಂಧ ಕನ್ಸೆಷನ್ ಇತ್ತು ಅದು ಕ್ಲೋಸ್ ಆಯಿತು ಅನ್ನೋ ಇಶಾರ ಇದೆ. ಬಟ್ ಸ್ಟಿಲ್ ಬಾಬೂರು ಮಾರ್ಜಿನ್ ಕೊಟ್ಟಿದ್ದಾರೆ, ಏನು ಬೇಕೋ ತಗೊಂಡ್ಬಿಡಿ ಬಾಬನಿಂದ. ಓಂ ಶಾಂತಿ. ಯಾರೋ ಕೇಳ್ತಿದ್ದಾರೆ ಪಶ್ಚಾತ್ತಾಪದಿಂದ ಮುಕ್ತರಾಗೋದು ಹೇಗೆ ಅಂತ ಪ್ರಶ್ನೆ ಬರ್ತಿದೆ. ಪಶ್ಚಾತ್ತಾಪದಿಂದ ಮುಕ್ತರಾಗ್ಲಿಕ್ಕೆ ಒಂದೇ ದಾರಿ, ಬಾಬನಿಗೆ ಈಗ ಈ ಸೆಕೆಂಡ್ ಎಲ್ಲವನ್ನ ಬರೀರಿ. ನಿಮ್ಮ ಜೀವನ ಕಥೆಯನ್ನು ಏನೇನಾಗಿದೆ, ಹೆಂಗಾಗಿದೆ, ರಿಯಲ್ ಸತ್ಯ ಹೃದಯದಿಂದ ರಿಯಲೈಸ್ ಮಾಡಿ ಬರೀರಿ. ಬಾಬನಿಗೆ ಹೇಳಿ, ಬಾಬನ ಮುಂದೆ ಕೂತ್ಕೊಳ್ಳಿ. ಕೂತ್ಕೊಂಡು ಎಲ್ಲ ಹೇಳಿಬಿಟ್ಟು, ಬಾಬಾ ನನ್ನ ಸಂಕಲ್ಪ ಸ್ವಪ್ನದಲ್ಲಿನೂ ಇನ್ನು ಮಿಸ್ಟೇಕ್ಸ್ ಆಗಲ್ಲ, ನಿನ್ನ ಶ್ರೀಮತ ಇಷ್ಟೂ ಹಂಗಿಂಗೆ ಮಾಡಲ್ಲ. ಈ ಪ್ರಾಮಿಸ್ ಯಾರು ಸತ್ಯ ಹೃದಯದಿಂದ ಮಾಡ್ತಾರೆ ಅವರು ಪಶ್ಚಾತ್ತಾಪದಿಂದ ಮುಕ್ತರಾಗಿ ಐ ಜಂಪ್ ಮಾಡಿಬಿಡ್ಬೋದು. ಎನಿಥಿಂಗ್ ಸಚ್ಚೆ ದಿಲ್ ಪರ್ ಸಾಹೇಬ್ ರಾಜ್. ಬಟ್ ಇನ್ಮೇಲೆ ದೇಹಾಭಿಮಾನದ ದೇಹಬಾನದ ಮಿಸ್ಟೇಕ್ಸ್, ಯಾವುದೇ ಚಿಕ್ಕ ಪುಟ್ಟ ವಿಕಾರಗಳ ಮಿಸ್ಟೇಕ್ಸ್ ಆಗಂಗಿಲ್ಲ. ಆಲಸ್ಯಗಳು, ಅಲ್ಬೇಲಪ್ಪನ್ ಇವೆಲ್ಲ ಈಗಲ್ಲ ನಾಳೆ ನೆಕ್ಸ್ಟ್ಗಳಿಗೆ ನೋ. ಬುದ್ಧಿಯ ಲಗನ್ನ ಪ್ರೀತಿ ಬಾಬನ ಪ್ರತಿ ಅದು ಇತ್ತಂದರೆ ಎಲ್ಲ ಅಸಂಭವ ಸಂಭವ ಆಗ್ಬಿಡುತ್ತೆ. ಬಟ್ ನನ್ನ ಲಗನ್ ಬೇಕು.
ಅದಕ್ಕೆ ನೀವು ಬುದ್ಧಿಯನ್ನು ಎಲ್ಲ ಫ್ರೀ ಅಂದರೆ ಸತ್ತು ಬದುಕಬೇಕಷ್ಟೆ. ಈ ಪ್ರಪಂಚ ಇನ್ನಿಲ್ಲ ನನಗೆ, ನಾನು ಬಾಬನಿಗೆ ಬದುಕ್ತಿದ್ದೀನಿ, ಬಾಬನ ನೋಡ್ತಿದ್ದೀನಿ, ಬಾಬಾ ನಂದು, ನನ್ನ ಪ್ರಾಣ ಅಷ್ಟೆ, ನನ್ನ ಶ್ವಾಸ ಬರೀ ನಿನ್ನ ನೆನಪಲ್ಲಿ. ಯಾರು ಹಿಂಗೆ ಮಾಡ್ತಾರೋ ಸ್ಟಿಲ್ ಅವ್ರು ಕಂಪ್ಲೀಟ್ ಹೈ ಜಂಪ್ ಹಾಕ್ಬಿಡ್ಬೋದು. ಏಕೆಂದರೆ ಬಾಬಾ ದಯಾಸಾಗರ, ಅವನ ಕೃಪೆ, ಅವನ ಪರಂಪಾರ ಮರ್ಸಿ ಇದೆ ನೋಡ್ರಿ. ಇಟ್ ಕ್ಯಾನ್ ಡೂ ಎನಿಥಿಂಗ್. ಆದರೆ ನಮ್ಮ ರಿಯಲೈಸೇಷನ್ ಬೇಕು. ಪರಿಸ್ಥಿತಿ ಏನಾದರೂ ಬರಲಿ, ಹೀಗೆ ಈ ಶರೀರ ಬಿಟ್ಟ ಮೇಲೆ ಹೆಣದ ಮೇಲೆ ಏನು ಮಾಡಿದ್ರೆ ಬೆಂಕಿ ಹಾಕಿದ್ರೆ ಏನು ಹೇಳ್ತದೋ ಹಂಗೆ ಬದುಕಬೇಕಷ್ಟೆ. ನಾನು ಸೋ ಆ್ಯಂಡ್ ಸೋ ಡಿಲೀಟ್ ಮಾಡಿರಿ. ಪ್ರತಿ ಪರಿಸ್ಥಿತಿಯಲ್ಲಿ ಬಾಬಾ ಅವ್ರ ಶ್ರೀಮತ, ಬಾಬಾ ಅವ್ರ ಶ್ರೀಮತ. ನೀವು ಅಲ್ಲಿ ಸಹನೆ ಮಾಡಬೇಕಾ, ನೀವು ಅಲ್ಲಿ ಅಳವಡಿಸ್ಕೋಬೇಕಾ, ನೀವು ಸುಮ್ಮನೆ ಇರಬೇಕಾ ಮಾಡಿರಿ, ತ್ಯಾಗ ಮಾಡಬೇಕಾ ಮಾಡಿರಿ, ಬಟ್ ದೇಹಭಾನ ಬರೋಂಗಿಲ್ಲ. ದಟ್ ಈಸ್ ದಿ ಕಂಡೀಷನ್ ಪಶ್ಚಾತ್ತಾಪದಿಂದ ದೂರ ಆಗೋಕ್ಕೆ. ಹೋಪ್ ನಿಮಗೆ ಕ್ಲಿಯರ್ ಆಗಿರಬೇಕು. ಓಂ ಶಾಂತಿ.